ವಿಚಾರ ಮಾಡುತ್ತಿತ್ತಂದ್ರ ಅದಕ್ಕೆ ಏನಂತ ಕರೀತಾರ, ಸಮಾಧಿ ಅಂತಕ್ಕಂಥದ್ದು ಕರೀತಾರ. ಅದೇ ತರನಾಗಿ ಚೆಂಡುವಿನ ಮೇಲೆ ಮನಸ್ಸಿದ್ದಾಗ ಮನೆ ಹೊಲ ನೆನಪಿಗೆ ಬಂದಿರಬಾರ್ದು, ಮನೆಗಿರ್ತಕ್ಕಂಥ ಹೆಂಡತಿಯ ನೆನಪು ಬಂದಿರಬಾರ್ದು, ಮನೆಯಲ್ಲಿರ್ತಕ್ಕಂಥ ಮಕ್ಕಳ ನೆನಪು ಬಂದಿರಬಾರ್ದು, ಮನೆಯಲ್ಲಿರ್ತಕ್ಕಂಥ ಮೊಮ್ಮಕ್ಕಳ ಹೆಸರು ನೆನಪಿಗೆ ಬಂದಿರಬಾರ್ದು, ಜಗತ್ತಿನಲ್ಲಿ ವಿಷಯಗಳು ನೆನಪಿದ್ದು ಹೋಗಿದಾವಲ್ಲ ಅವಕ್ಕರ ಬಗ್ಗೆ ನೆನಪು ಬಂದಿರಬಾರ್ದು, ಕಾಮ ಕ್ರೋಧಾದಿಗಳ ಬಗ್ಗೆ ನೆನಪು ಉಂಟಾಗಿರಬಾರ್ದು, ಶಬ್ದ ಸ್ಪರ್ಶಗಳ ಬಗ್ಗೆ ಉಂಟಾಗಿರಬಾರ್ದು, ಹಾಗೆ ಮದ ಮಾತ್ಸರ್ಯ ಅಂತಕ್ಕಂಥದ್ದು ತಲೆಯಲ್ಲಿ ಎದ್ದಿರಬಾರ್ದು, ದ್ವೇಷ ಅಂತಕ್ಕಂಥದ್ದು ತಲೆಯಲ್ಲಿ ಎದ್ದಿರಬಾರ್ದು. ಸರ್ವ ವೃತ್ತಿಗಳನ್ನ ಅಡಗಿಸಿ ಮನಸ್ಸು ಒಂದೇ ಹೋಗಿ ಚೆಂಡುವಿನ ಮೇಲೆ ಏನಾದರೂ ಕೇಂದ್ರೀಕೃತವಾಗಿತ್ತು ಅಂದ್ರೆ ಅದಕ್ಕೆ ಸಮಾಧಿ ಅಂತಕ್ಕಂಥದ್ದು ಕರೀತಾರೆ. ಸಾಮಾನ್ಯವಾಗಿ ನಾವೀಗ ಒಂದಿಷ್ಟು ಜಪಯಜ್ಞ ಮಾಡಿದೆವು. ಯಾವುದಕ್ಕಾಗಿ ಮಾಡಿದೆವು? ಮನಸ್ಸನ್ನ ಒಳಗೆ ಇರ್ತಕ್ಕಂಥ ಸರ್ವ ವೃತ್ತಿಗಳನ್ನ ಅಡಗಿಸಲಿಕ್ಕೆ ಈ ಧ್ಯಾನ ಅಂತಕ್ಕಂಥದ್ದು ಬಹಳ ಮಹತ್ವದಾಗ್ತದೆ. ಆದ್ದರಿಂದ ಸಮಾಧಿ ಅಂದ್ರೆ ಏನು? ಯಾವಾಗಲೂ ಸರ್ವ ವೃತ್ತಿಗಳನ್ನ ಮನಸ್ಸಿನಲ್ಲಿ ಅಡಗಿಸಿ ನಮಗೆ ಇಷ್ಟವಾದಂತ ಒಂದು ಲಿಂಗದ ಮೇಲೆಯಾದರೂ ಆಗಿರಬಹುದು, ಅಥವಾ ಹೂವಿನ ಮೇಲೆ ಆದರೂ ಆಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜಗಲಿ ಮೇಲೆ ಇರ್ತಕ್ಕಂಥ ದೇವರೇ ಆಗಿರಬಹುದು, ಅಥವಾ ನಿಮ್ಮ ಮನೆಯಲ್ಲಿ ಯಾವ ವಸ್ತುವನ್ನ ಆರಾಧಿಸುತ್ತೀರೋ, ಯಾವ ವಸ್ತುವನ್ನ ನೀವು ಪೂಜಿಸುತ್ತೀರೋ ಅಂತ ವಸ್ತುವಿನ ಮೇಲೆ ಮನಸ್ಸನ್ನ ಇಟ್ಟು ಇನ್ನುಳಿದ ಎಲ್ಲ ಸರ್ವ ವೃತ್ತಿಗಳನ್ನ ಅಡಗಿಸಿದ್ದೆ ಆದ್ರೆ ಅಲ್ಲಿ ಒಂದಿಷ್ಟು ನಾವು ದೇವರಾಗಲಿಕ್ಕೆ ಅರ್ಹತೆಯನ್ನ ಪಡಿತಾ ಇರ್ತೀವಿ. ಲಿಂಗದ ಮೇಲೆ ಲಿಂಗ ಪೂಜೆ ಮಾಡೋದಂದ್ರೆ ಏನ್? ಜಗಲಿ ಮೇಲೆ ದೇವರ ಪೂಜೆ ಮಾಡೋದಂದ್ರೆ ಏನ್? ಲಿಂಗ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಒಂದಿಷ್ಟು ಬಡ ಬಡ ನೀರ್ ಹಾಕಿ ಒಂದಿಷ್ಟು ಲಿಂಗಕ್ಕೆ ವಿಭೂತ ಹಚ್ಚಿ ತೆಗೆದು ಬಿಡ್ತೇವೆ ನಾವು. ಅದಕ್ಕೆ ಸಮಾಧಿ ಅಂತ ಕರೆಯೋದಿಲ್ಲ. ಅದಕ್ಕೆ ದೇವರಾಗಬೇಕಾಗಿತ್ತಂದ್ರೆ ಲಿಂಗನ ತಲೆಯಲ್ಲಿ ಮುಡಿಸ್ಕೊಳ್ಳೇಬೇಕಾಗ್ತದ. ಜಗತ್ತಿನಲ್ಲಿ ದೇವ್ರು ಯಾರ ಮನೆಗೂ ಬಂದಿಲ್ಲ, ಅವ ಯಾರ ಕೈಗೂ ಸಿಗುವಂತವನಲ್ಲ. ಆದ್ದರಿಂದ ಸಮಾಧಿ ಬಹಳ ಮಹತ್ವ ಪಡಿತದ. ಅದು ಲಿಂಗದ ಮೇಲೆ ಸಮಾಧಿಯನ್ನ ಸಾಧಿಸಬೇಕಾಗ್ತದ, ಅಥವಾ ಜಗಲಿ ಮೇಲೆ ಇರತಕ್ಕಂತ ದೇವರ ಮೇಲೆ ಸಮಾಧಿಯನ್ನ ಸಾಧಿಸಬೇಕಾಗ್ತದ. ಅಂದಾಗೊಬ್ಬ ವ್ಯಕ್ತಿ ಸತ್ಯದರ್ಶಿದತೆ ಕೂಡಿ ಹೋಗ್ಲಿಕ್ಕೆ ಸಾಧ್ಯತೆ. ನಮ್ಮ ಏನಾಗ್ಯಾವಂದ್ರ 10 ನಿಮಿಷ ಪೂಜೆ ಮಾಡಂಗಿಲ್ಲ ನೀವು ಮನೆಯಲ್ಲಿ. ಜಗಲಿ ಮೇಲೆ ಮನೆಯಾಗ ನಿಮ್ಮದು ಹೆಂಗಾಗಿರ್ತದಂದ್ರ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಹೊರಗಿನವ್ರು ಬಂದ್ರ ಜಗಲಿ ಮುಂದೆ ಎದ್ದೇ ಹೋಗ್ಬಿಡ್ತೀರಿ ನೀವು. ಒಂದಿಷ್ಟು ಜಗಲಿ ಮೇಗಿನ ಪೂಜೆ ಮಾಡುವಂತ ಸಂದರ್ಭದಲ್ಲಿ ಯಾರಾದ್ರೂ ಒಂದಿಷ್ಟು ಫೋನ್ ಇರೋದಿಲ್ಲ, ಒಂದ್ ಯಾವ್ದಾದ್ರು ಫೋನ್ ಮನೆಯಲ್ಲಿ ರಿಂಗ್ ಆಯ್ತಂದ್ರ ಪೂಜಾ ಬಿಟ್ಟು ನಾವು ಫೋನನ್ನ ಎತ್ತೇವೆ. ಅವಾಗ ಅದು ಆಗೋದಿಲ್ಲ, ಅದು ಸಮಾಧಿ. ಜಗಲಿ ಮೇಲೆ ಪೂಜೆ ಮಾಡಕ್ ಕೂತಿದ್ದೀನಿ ಅಂದ್ರೆ ಲಕ್ಷ್ಯ ಎಲ್ಲಿರ್ಬೇಕು? ಜಗಲಿ ಮೇಲೇನೆ ಇರಬೇಕಾಗ್ತದೆ. ಅಥವಾ ಲಿಂಗವನ್ನ ಆರಾಧಿಸುವಂತ ಸಂದರ್ಭದಲ್ಲಿ ಮನಸ್ಸು ಲಿಂಗದ ಮೇಲೇನೆ ಇರಬೇಕಾಗ್ತದೆ. ಯಾವಾಗ ಫೋನ್ ರಿಂಗ್ ಆಯ್ತೋ, ಯಾವಾಗ ಯಾರಾದ್ರೂ ವ್ಯಕ್ತಿಗಳು ಮನೆಗೆ ಬಂದರೋ ಅಲ್ಲಿ ಏನಾಗ್ತದಂದ್ರ ನಾವು ದೇವರ ಮೇಲೆ ಇಟ್ಟಂತ ಮನಸ್ಸು ಅಲ್ಲಿ ತತ್ಕ್ಷಣ ಅವ್ರ ಕಡೆ ಹೋಗಿರ್ತದೆ. ಇದಕ್ಕೆ ಸಮಾಧಿ ಅಂತ ಕರೆಯೋದಿಲ್ಲ. ಯಾವಾಗ ನಾನು ಲಿಂಗವನ್ನ ಆರಾಧಿಸ್ತೀನಿ ಮನಸ್ಸು ಲಿಂಗದ ಮೇಲೇನೆ ಇರಬೇಕೆ ವಿನಃ ನಮ್ಮ ಹೊಲದ ಮೇಲೆ ಆಗಲಿ, ಅಥವಾ ಮನೆಯ ಮೇಲೆ ಆಗಲಿ, ಅಥವಾ ಹೆಂಡತಿಯ ಮೇಲೆ ಇರ್ತಕ್ಕಂಥ ಮೋಹದಲ್ಲಿ ಆಗಲಿ, ಅಥವಾ ಮೊಮ್ಮಕ್ಕಳ ಮೇಲೆ ಇರ್ತಕ್ಕಂಥ ಮೋಹದಲ್ಲಿ ಆಗಲಿ ಏನಾದರೂ ಮನಸ್ಸು ಒಂದಿಷ್ಟು ಹೋಯ್ತಂದ್ರ ಅಲ್ಲಿ ಸಮಾಧಿ ಕೆಡಲಕ್ಕೆ ಪ್ರಾರಂಭಿಸ್ತದೆ. ನಾವು ಯಾಕೆ ಜಗತ್ತಿನಲ್ಲಿ ಇಷ್ಟೆಲ್ಲಾ ಜನರು ದೇವರಾಗಿಲ್ಲ ಅಂದ್ರ ನಮ್ಮ ದಾರಿ ಎಲ್ಲ ತಪ್ಪಿ ಹೊರಟಿದವಂತ ಅರ್ಥ ಅಷ್ಟೇ. ಆಗಿಲ್ಲ. ಜಗತ್ತಿನಲ್ಲಿ ದೇವರಾದವರು ಅದಾರಲ್ಲ. ಸಿದ್ಧಾರೂಢರು ದೇವರಾಗಿದ್ದಾರ, ಗರಗದ ಮಡಿವಾಳೇಶ್ವರರು ದೇವರಾಗಿದ್ದಾರ, ಮಹಾತ್ಮ ಬಸವೇಶ್ವರರು ದೇವರಾಗಿದ್ದಾರ. ಆಗಿಲ್ಲ. ಸಾವಿರ ಜನ ದೇವ ಮಾರ್ಗದಲ್ಲಿ ನಡೆದವರದಾರ. ಅವರು ದೇವ ಮಾರ್ಗದಲ್ಲಿ ನಡೆದವರದಾರ ಅಂದ ಬಳಿಕ ನಮಗೆ ಯಾಕೆ ಸಾಧ್ಯ ಇಲ್ಲ ಹೇಳಿ? ಬಸವೇಶ್ವರಿಗೇನ 3 ಕಣ್ಣಿದ್ವೆ ಅಂದ್ರ ಸಿದ್ಧಾರೂಢರಿಗೇನ 3 ಕೈ ಇದ್ವೆ. ಅವರು ಮನುಷ್ಯರು ಹೌದೋ ಅಲ್ಲ? ಮತ್ತ ಅವರು ದೇವರಾಗಿ ಹೋಗಿದಾರಂದ ಬಳಿಕ ನಮಗೆ ಯಾಕೆ ಸಾಧ್ಯ ಇಲ್ಲ? ನಾವು ಇನ್ನ ಮನಸ್ಸು ಮಾಡಿಲ್ಲ ಅಷ್ಟೇ. ನಾವು ಯಾವುದರಲ್ಲಿ ಮುಳುಗಿದ್ದೇವೆ ಅಂದ್ರ ಬರೇ ವಿಷಯಗಳಲ್ಲಿನೇ ಮುಳುಗಿ ಹೋಗಿದ್ದೇವೆ ಅಷ್ಟೇ. ಹಿಂಗಾದ್ರೆ ದೇವರಾಗ್ಲಿಕ್ಕೆ ಹೆಂಗ ಸಾಧ್ಯ ಇದೆ? ನಮಗ ಮನಿ ಮಗ್ಲಿನವರೇ ಇಬ್ಬರು ಆಗಿ ಬರುದಿಲ್ಲ ಅಂದ ಬಳಿಕ
ಮತ್ತೊಬ್ಬರನ್ನ ನಾವು ದ್ವೇಷಿಸ್ತವಂದ ಬಳಿಕ ಮತ್ತೊಬ್ಬರು ಶ್ರೀಮಂತಿಕೆಯನ್ನ ನೋಡಿ ನಾನು ಮಾತ್ಸರ್ಯವನ್ನ ಪಡೆದಿದ್ದೆ ಆದ್ರ ನಮಗೆ ಹೆಂಗೆ ದೇವರಾಗ್ಲಿಕ್ಕೆ ಬರ್ತದ ಹೇಳಿ? ಅದು ಎಂದೂ ಸಾಧ್ಯವಿಲ್ಲದಂತ ಮಾತು. ಆದ್ದರಿಂದ ಸಮಾಜದಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥ ವಸ್ತು ಹೇಗಿರ್ಬೇಕಂದ್ರ ಸಾಮಾನ್ಯವಾಗಿ ಒಂದು ಲಿಂಗಂತ್ರು ಅದ, ಅಥವಾ ಒಂದು ಹೂ ಅದ, ಅಥವಾ ಮನೆ ಮೇಲಿರ್ತಕ್ಕಂಥ ದೇವರದ. ಆ ಸಮಾಧಿ ಸಾಧಿಸಬೇಕಾಗಿರ್ತಕ್ಕಂಥ ವಸ್ತು ಏನಾಗಿರ್ಬೇಕಂದ್ರ ನಾನು ನೋಡುವುದರಿಂದ ಆ ವಸ್ತು ತಲೆಯಲ್ಲಿ ದೋಷಗಳನ್ನ ಉಂಟು ಮಾಡಿರಬಾರದು. ಯಾವ ದೋಷಗಳು? ಒಂದಿಷ್ಟು ಹೊಲ ನೋಡಿದಾಗ ಏನ್ ಅನಿಸ್ತದ? ಬೆಳೆ ಉತ್ತಮವಾಗಿ ಬರಬೇಕು, ಒಂದಿಷ್ಟು ಲಾಭ ಬರಬೇಕು. ಹಿಂಗ ಮನಸ್ಸು ಏನಾದರೂ ಒಂದಿಷ್ಟು ಆ ವಸ್ತುವಿನ ಬಗ್ಗೆ ಬಯಸ್ತಿತ್ತಂದ್ರ ಅದು ಎಂದೂ ದೇವರನ್ನ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಲಿಂಗ ನೋಡಿದಾಗ ಲಿಂಗ ಮಾತ್ರ ತಲೆಯಲ್ಲಿ ಇರ್ಬೇಕಾಗ್ತದ. ಲಿಂಗದಿಂದ ಏನು ಹೊಲಸು ಭಾವನೆ ಬರೋದಿಲ್ಲ. ಯಾರಿಗೆ ಬಂದವ ಲಿಂಗದಿಂದ ಹೊಲಸು ಭಾವನೆ? ಯಾರಿಗೆ ಜಗಲಿ ಮೇಲೆ ದೇವರು ಪೂಜೆ ಮಾಡೋದ್ರಿಂದ ಒಂದಿಷ್ಟು ಹೊಲಸು ಭಾವನೆಗಳು ಬರ್ತಾವ? ಹೇಳಿ, ಯಾರಿಗೆ ಬರ್ತಾವ? ಲಿಂಗ ಪೂಜಿಸಿದ್ರೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಕಾಮದು ಬರ್ತದ? ಇಲ್ಲ. ಕ್ರೋಧ ಬರ್ತದೆ? ಇಲ್ಲ. ಆದ್ದರಿಂದ ಹೂವ ನೋಡಿದಂತೆ ತಿಳ್ಕೊಳ್ಳಿ. ಚೆಂಡು ಹೂವನ್ನು ನೋಡಾಕತ್ತಿದ್ರಂದ ಬಳಿಕ ಚೆಂಡು ಹೂವಿನಿಂದ ನಿಮಗೇನು ಕಾಮ ಉತ್ಪತ್ತಿ ಆಗೋದಿಲ್ಲ, ಕ್ರೋಧವು ನಿಮಗೆ ಬರೋದಿಲ್ಲ. ಚೆಂಡು ಹೂವ ಸುವಾಸ ಬೀರುವಂತ ಹೂವದ. ಆ ಹೂವ ನಾನು ನೋಡ್ಕೋತ ಹೋದಂಗ ಅದರ ಮಕರಂದವನ್ನ ನಾನು ನೋಡಾಕ ಬರ್ತದೆ. ಅದರ ಒಳಗೆ ಇರ್ತಕ್ಕಂಥ ಸುವಾಸ ಯಾರಿಗಾರು ನೋಡಾಕ ಬರ್ತದೆ? ಯಾರಿಗೂ ಕಣ್ಣಿಗೂ ಕಂಡಿಲ್ಲ, ಅದು ಕಾಣುವಂಥದ್ದು ಅಲ್ಲ. ಆದ್ರೆ ಯಾವಾಗ ನಾನು ಆ ಚೆಂಡುವಿನ ಮೇಲೆ ಅಥವಾ ಯಾವುದಾದರೂ ಒಂದು ಹೂವಿನ ಮೇಲೆ ಮನಸ್ಸನ್ನಿಟ್ಟಾಗ, ಯಾವಾಗ ಚೆಂಡುವಿನ ಚಿತ್ರವನ್ನ ಮನಸ್ಸಿನಲ್ಲಿ ಮೂಡಿಸ್ಕೋತೀನಲ್ಲ, ಅಲ್ಲಿ ಪರಿಮಳ ಹೊರಗೆ ಕಾಣದಿದ್ದರೂ ಸಹ ಆ ಪರಿಮಳ ಅಂತಕ್ಕಂಥದ್ದನ್ನ ಕಾಣಿಸ್ತದ. ಯಾವಾಗ ಕಾಣಿಸ್ತದ ಪರಿಮಳ? ಒಳಗಣ್ಣನ್ನ ತೆಗೆದಾಗ ಮಾತ್ರ ಆ ಹೂವಿನಲ್ಲಿರ್ತಕ್ಕಂಥ ಸುವಾಸ ಅದು ನೆನಪಿಗೆ ಬರ್ತದ, ಅದು ಕಣ್ಣಿಗೆ ಕಾಣಿಸ್ತದೆ. ಆದ್ದರಿಂದ ಜಗತ್ತಿನಲ್ಲಿ ದೇವರು ಅಂತಕ್ಕಂಥದ್ದು ನೋಡಬೇಕಾಗಿತ್ತು ಅಥವಾ ದರ್ಶನ ಮಾಡಬೇಕಾಗಿತ್ತು ಅಂದ್ರ ಹೇಳಿದ ಮೊನ್ನೆ ಏನ್ ಹೇಳಿದ? ಹಿರಣ್ಮಯೇನ ಪಾತ್ರೇಣ ಸತ್ಯಶಾಪಿ ಹಿತಮುಖಂ ತತ್ವಂ ಪೂಷನ್ನ ಪಾವರಣೋ ಸತ್ಯ ಧರ್ಮಾಯ ದೃಷ್ಟಯೇ. ಎಲ್ಲಿವರೆಗೆ ನಾವು ಧರ್ಮ ಮಾರ್ಗದಲ್ಲಿ ನಡೆಯುವುದಿಲ್ಲವೋ, ಎಲ್ಲಿಯವರೆಗೆ ನಾವು ಸತ್ಯದ ಮಾರ್ಗದಲ್ಲಿ ನಡೆಯುವುದಿಲ್ಲವೋ, ಎಲ್ಲಿಯವರೆಗೆ ನಾವು ಜಗತ್ತನ್ನ ದ್ವೇಷಿಸುವುದು ಬಿಡುವುದಿಲ್ಲವೋ, ಅಲ್ಲಿವರೆಗೂ ಎಂದೂ ನೀವು ಜಗತ್ತಿನಲ್ಲಿ ದೇವರಾಗಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸತ್ಯವನ್ನ ತಿಳ್ಕೋಬೇಕಾಗಿತ್ತು, ಅರಿಬೇಕಾಗಿತ್ತು ಅಂದ್ರ ಎಲ್ಲವನ್ನ ತೆಗೆದುಹಾಕಬೇಕಾಗ್ತದ. ಕಾಮ ತೆಗೆದುಹಾಕಬೇಕಾಗ್ತದ, ಕ್ರೋಧ ತೆಗೆದುಹಾಕಬೇಕಾಗ್ತದ, ಮದ ಅಂತಕ್ಕಂಥದ್ದು ಮನುಷ್ಯನಿಗೆ ಏರಿರ್ತದಲ್ಲ ಅದನ್ನೂ ತೆಗೆದುಹಾಕಬೇಕಾಗ್ತದ, ಅಹಂಕಾರ ಅಂತಕ್ಕಂಥದ್ದು ಒಳಗ ಮೂಡಿರ್ತದ ಅದನ್ನೂ ತೆಗೆದುಹಾಕಬೇಕಾಗ್ತದ. ಅದರ ಜೊತೆಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವು ಜಗತ್ತಿನಲ್ಲಿ ಏನು ಎಲ್ಲಾ ಹೆಣಗಳು ಬಿದ್ದು ಹೋಗಿದಾವಲ್ಲ, ಎಲ್ಲವುಗಳನ್ನ ಸರಿಸಿದಾಗ ಮಾತ್ರ ಒಬ್ಬ ವ್ಯಕ್ತಿ ದೇವರಾಗಲಿಕ್ಕೆ ಬರುತ್ತದೆ. ನಾವು ಯಾವುದರಲ್ಲಿ ಮುಳುಗಿದೆವು? ಲಗ್ನ ಎಂದ ಆಗಿದೆವು, ಸಂಸಾರದ ಮೋಹವದ ರಾಡಿನೇ ಬಿಟ್ಟಿಲ್ಲ. ನಮಗ ಇರೋದಿಲ್ಲ. ಎಮ್ಮೆದ ಒಂದು ಹೊಂಡ ಅದ, ಎಮ್ಮೆ ಹೋಗಿ ಅದ ಹೊಂಡದಲ್ಲಿ ಮುಳುಗ್ಯಾದ. ಹೊಂಡದಾಗ ಏನದ? ರಾಡಿ ತುಂಬ್ಯದ. ಆ ರಾಡಿನೇ ಯಾವುದಕ್ಕೆ ಇಷ್ಟ? ಎಮ್ಮಿಗೆ ರಾಡಿನೇ ಇಷ್ಟ ಆಗ್ತದ. ಅದಕ್ಕೆ ಒಂದಿಷ್ಟು ಕೆರೆ ಒಳಗಿನ ನೀರ ಅಥವಾ ಹರಿತಕ್ಕಂತ ನೀರ ಅದಕ್ಕೆ ಎಂದೂ ಇಷ್ಟ ಆಗೋದಿಲ್ಲ. ಯಾಕೆ? ಸ್ವಚ್ಛವಾದಂತ ನೀರ ಎಮ್ಮಿಗೆ ಎಂದೂ ಇಷ್ಟ ಆಗಿಲ್ಲ, ಅದು ಆಗುವಂತ ಮಾತೂ ಇಲ್ಲ. ಯಾವುದರಲ್ಲಿ ಮುಳುಗ್ಯದ? ಒಂದು ಹೊಂಡ ಅದ, ಹೊಂಡದೊಳಗೆ ಒಂದಿಟ್ಟು ರಾಡಿ ತುಂಬ್ಯದ. ಆ ರಾಡಿ ಒಳಗೆ ಅದರದ್ದು ಏನ್ ನಡೆದದಂದ್ರ ಚೆಲ್ಲಾಟ ನಡೆದದಷ್ಟೇ. ಎಮ್ಮಿಗೆ ಎಂದಾದ್ರೂ ತಿಳಿ ನೀರು ಬೇಕಾಗ್ತವೆ? ಹಂದಿ ಎಂದಾದ್ರೂ ಒಂದಿಟ್ಟು ತಿಳಿ ನೀರು ಸ್ನಾನ ಮಾಡ್ಯದೆ? ಯಾಕಂದ್ರ ರಾಡಿ ಒಳಗೆ ಅವುಗಳಿಗೆ ಬೀಳುವುದು ಇಷ್ಟ ಅಂದ ಬಳಿಕ ಇನ್ನು ಸ್ವಚ್ಛ ಮಾಡೋದು ಯಾವಾಗ ಸಾಧ್ಯ? ಆದ್ದರಿಂದ ಮನುಷ್ಯ ಎಲ್ಲಿವರೆಗೆ ಮನಸ್ಸನ್ನ ಸ್ವಚ್ಛವಾಗಿ ತೊಳೆದುಕೊಳ್ಳುವುದಿಲ್ಲವೋ, ಎಲ್ಲಿವರೆಗೆ ಮನಸ್ಸನ್ನ ಒಂದಿಟ್ಟು ತಿಳಿಯಾಗಿ ಮಾಡುವುದಿಲ್ಲವೋ, ಅಲ್ಲಿವರೆಗೆ ಯಾರಿಗೂ ದೇವರು ಒಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ.
ಜಗತ್ತಿನಲ್ಲಿ ಯಾರೇನೇ ಅಲ್ಲಿ ಯಾರೇ ಏನೇ ಅಂದರೂ ಸಹ ಜಗತ್ತಿನಲ್ಲಿ ಒಂದಿಷ್ಟು ದುಃಖಗಳು ಅಂತೂ ಅದಾವ. ಕೆಲವೊಬ್ಬರು ನಿಮ್ಮನ್ನ ಹೊಗಳುತ್ತಾರ, ಕೆಲವೊಬ್ಬರು ತೆಗಳುತ್ತಾರ, ಇನ್ನು ಕೆಲವೊಬ್ರು ಹೊಗಳಿ 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 ವನ್ನ ಸೂರುಕಿ ಇಳಿಸ್ತಾರ. ಜಗತ್ತಿನಲ್ಲಿ ಒಂದಿಟ್ಟು ಹುಟ್ಟಿದ ಒಂದ ಬಳಿಕ ಅಲ್ಲಿ ಸುಖ ಅಂತಕ್ಕಂಥದ್ದು ಬರ್ತದ, ಒಂದಿಟ್ಟು ದುಃಖ ಅಂತಕ್ಕಂಥದ್ದು ಬಂದೇ ಬರ್ತಾವ. ಆದ್ದರಿಂದ ಅವುಗಳ ಕಡೆ ಒಂದಿಷ್ಟು ಲಕ್ಷ್ಯ ಕೊಡಲಾರದೆ ಈ ಜಗತ್ತಿಗೆ ನಾವು ಎದಕ್ಕೆ ಬಂದೇವಂತಕ್ಕಂಥದ್ದು ಸಂಪೂರ್ಣವಾಗಿ ಈ ಜ್ಞಾನ ಮಾರ್ಗದ ಮೂಲಕ ನಿರ್ಧರಿಸಬೇಕಾಗ್ತದೆ. ಯಾವುದು ಜ್ಞಾನ ಅದವೋ, ಯಾವುದು ಜ್ಞಾನದಿಂದ ನಾನು ಸತ್ಯವನ್ನು ಅರಿಯಬಲ್ಲೆನೋ ಅದನ್ನು ಒಂದಿಷ್ಟು ತಿಳ್ಕೋಬೇಕಾಗ್ತದೆ. ದೇವರು ಒಳಗೆ ಒಂದಿಷ್ಟು ತಿಳುವಳಿಕೆ ಕೊಟ್ಟಿದ್ದಾನ, ಒಂದಿಷ್ಟು ಬುದ್ಧಿ ಅಂತಕ್ಕಂಥದ್ದು ಇಟ್ಟಿದ್ದಾನ, ಒಂದಿಷ್ಟು ಮನಸ್ಸಂತಕ್ಕಂಥದ್ದು ಇಟ್ಟಿದ್ದಾನ. ಅವು ಎದಕ್ಕೆ ಇಟ್ಟಿದ್ದಾನ ಅಂದ್ರ ಹೇಳ್ತಾರ ಬಲ್ಲವರು ಏನ್ ಹೇಳ್ತಾರ, ಲಗ್ನ ಅಂತಕ್ಕಂಥದ್ದು ಒಂದು ಹುಲ್ಲ ಎಲ್ಲರ ಮುಂದೆ ಒಗದಿದ್ದಾನ. ಲಗ್ನ ಅನ್ನೋದು ಅದು ಸಾಮಾನ್ಯವಾಗಿ ಒಂದು ಹುಲ್ಲ. ನಮ್ಮ ಹುಡುಗರು ಎಲ್ಲಿಗೆ ಹೊಂಟಾರ ಅಂದ್ರ ದೇವರು ಒಂದು ಲಗ್ನ ಅಂತಕ್ಕಂಥದ್ದು ಏನು ಒಂದು ಹಸಿರು ಹುಲ್ಲು ಒಗದಿದ್ದಾನಲ್ಲ, ಆ ಹಸಿರು ಹುಲ್ಲು ಮೈಕೋತ್ ಹೊರಟಿದ್ದಾರೆ ವಿನಃ ಎಂದೂ ಅವರು ಸತ್ಯದ ಕಡೆ ಮಾರ್ಗವೇ ಇಲ್ಲಷ್ಟೇ. ಸತ್ಯದ ಕಡೆ ಮಾರ್ಗ ತುಳಿಬೇಕಾಗಿತ್ತಂದ್ರೆ ದೇವ್ರು ಏನ್ ಮಾಡಿದಾನೆ, ಇಲ್ಲಿ ಒಂದಿಷ್ಟು ಎಲ್ಲರ ಮುಂದೆ ತಂದು ಹುಲ್ಲು ಮೇಯಿಸ್ಲಿಕ್ಕೆ ಬಿಟ್ಟಿದ್ದಾನ. ನಾವು ಎಲ್ಲರ ಮನಸ್ಸು ಎದಕ್ಕೆ ಎಳಿತದ ಅಂದ್ರ ಒಂದಿಷ್ಟು ವಿಷಯಗಳಿಗಾಗಿ ಎಳಿತದ. ಒಂದಿಷ್ಟು ದ್ವೇಷಕ್ಕಾಗಿ ಮನಸ್ಸನ್ನ ಬಳಸಿದೆವು, ಕಾಮಕ್ಕಾಗಿ ಮನಸ್ಸನ್ನ ಬಳಸಿದೆವು, ಒಂದಿಷ್ಟು ಜಗತ್ತನ್ನ ಅಲ್ಲ ಗಳಿಲಿಕ್ಕೆ ಮನಸ್ಸನ್ನ ಬಳಸಿದ್ದೇವೆ ವಿನಃ ನಾವು ನಮ್ಮನ್ನು ನಾವು ಎಂದೂ ತಿಳ್ಕೊಳ್ಳಿಲ್ಲ ಅಷ್ಟೇ. ಜಗತ್ತಿನಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಯಾಕದಾವ? ನಮ್ಮನ್ನು ನಾವಿನ್ನ ಪಕ್ಕ ತಿಳ್ಕೊಂಡಿಲ್ಲ ಅಂತ ಅರ್ಥ. ನಮ್ಮ ಮನೆ ಮಗಳಿನವರೇ ನಮಗಿನ್ನ ಆಗಿ ಬರೋದಿಲ್ಲ ಅಂದ ಬಳಿಕ ನಮ್ಮನ್ನು ನಾವಿನ್ನ ಅರ್ತಿಲ್ಲ ಅಂತ ಹೇಳ್ಬೇಕಾಗ್ತದ ಅಷ್ಟೇ. ಮನಸ್ಸು ಹೇಗದ? ಕೇನೇಷಿತಂ ಪತತಿ ಪ್ರೇಷಿತಂ ಮನಃ ಕೇನ ಪ್ರಾಣಃ ಪ್ರಥಮಃ ಪ್ರೈತಿಯುಕ್ತ. ಜಗತ್ನಲ್ಲಿ ದೇವರು ಬಹಳ ದೂರ ಇಲ್ಲ ಎಲ್ಲರಿಗೂ. ಎಲ್ಲಿದ ಕಣ್ಣ ಏನು ಜಗತ್ನಲ್ಲಿ 100 ವರ್ಷಗಳವರೆಗೆ ಹೊರಗಿಂದ ವಸ್ತುಗಳನ್ನ ನೋಡ್ತಾವಲ್ಲ, ಆ ಕಣ್ಣ ಹಿಂದೆಯೇ ಸತ್ಯ ಅಡಗ್ಯದ. ಕಿವಿಯ ಒಳಗಡೆನೇ ಸತ್ಯ ಅಥವಾ ದೇವರದ. ನಾನು ಆಡ್ತಕ್ಕಂಥ ಮಾತಿನ ಹಿಂದೆಯೇ ಸತ್ಯ ಅದ. ಆದ್ದರಿಂದ ದೇವರು ಬಹಳ ದೂರ ಇಲ್ಲ. ಎಲ್ಲದ ಕಣ್ಣನ್ನ ಯಾವಾಗ ಮುಸ್ತೇವಲ್ಲ, ಯಾವಾಗ ಕಿವಿಗಳನ್ನ ಈ ಜಗತ್ತಿನಲ್ಲಿ ಬಂದ್ ಮಾಡಿಕೊಂಡು ಕೂಡ್ತೇವಲ್ಲ, ಯಾವಾಗ ಮಾತುಗಳನ್ನ ನಿಲ್ಲಿಸ್ತೇವಲ್ಲ, ಆವಾಗ ಒಳಗೆ ಆತ್ಮ ಅಂತಕ್ಕಂಥ ವಸ್ತು ದರ್ಶನ ಉಂಟಾಗ್ತದೆ. ಆದ್ದರಿಂದ ನಮಗೆ ಯಾಕೆ ಇನ್ನೂ ದರ್ಶನ ಉಂಟಾಗಿಲ್ಲ ಅಂದ್ರ ನಾವ್ ಇನ್ನೂ ಒಂದು ದಿವಸ ದೇವ್ರ ಬಗ್ಗೆ ಕಣ್ಣನ್ನು ಮುಚ್ಚಿಲ್ಲ, ಕಿವಿನೂ ಒಂದಿಷ್ಟು ಬಂದ್ ಮಾಡಿಲ್ಲ. ಹಿಂಗಾದ್ರೆ ನಮಗೆ ಹೆಂಗೆ ದೇವ್ರು ಕಾಣ್ತಾನ ಹೇಳಿ? ಆದ್ದರಿಂದ ಜಗತ್ನಲ್ಲಿ ಸತ್ಯವನ್ನ ಅರಿಬೇಕಾಗಿತ್ತು ಅಂದ್ರ ಈ ಸಮಾಧಿ ಅಂತಕ್ಕಂಥದ್ದು ಬಹಳ ಮಹತ್ವ ಇರ್ತದ. ಆದ್ದರಿಂದ ಈ ಸಮಾಧಿ ಅಂತಕ್ಕಂಥದ್ದು ನಾವೆಲ್ಲರೂ ಸಾಧಿಸಬೇಕಾಗ್ತದ. ಸಹಜವಾಗಿ ಜಗತ್ತಿನಲ್ಲಿ ದುಃಖಗಳು ಎಲ್ಲರಿಗೂ ಬರ್ತಾವ. ಯಾಕೆ ಬರ್ತಾವ ದುಃಖಗಳು? ಹೇಳೋದಿಲ್ಲ, ಬಲ್ಲವರು ಹೇಳ್ತಾರ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಗಂಜಿದೊಡಂತೆಯ್ಯ, ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ನರೆ ತೊರೆಗಳಿಗೆ ಅಂಜಿದೊಡಂತೆಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತೆಯ್ಯ. ಚೆನ್ನ ಮಲ್ಲಿಕಾರ್ಜುನ ದೇವ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಮಾನ ಅಪಮಾನಗಳು ಬಂದರೂ ಸಹ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಾಗ್ತದೆ. ಯಾವ ವ್ಯಕ್ತಿ ಜಗತ್ತಿನಲ್ಲಿ ಸಮಾಧಾನಿಯಾಗಿರುತ್ತಾನೆಯೋ, ಯಾವ ವ್ಯಕ್ತಿ ಮೌನವಾಗಿರುತ್ತಾನೆಯೋ, ಅವ ನಿಜವಾಗಿ ಜಗತ್ತಿನಲ್ಲಿ ದೇವರಾಗಲಿಕ್ಕೆ ಅರ್ಹತೆಯನ್ನ ಪಡಿತಾನ. ಹೇಳೋದಲ್ಲ, ಮನಿ ಎಲ್ಲಿ ಮಾಡಿದೆವು ಅಂದ್ರ ಬೆಟ್ಟದ ಮೇಲೆ ಮನೆ ಮಾಡಿದೆವು, ಒಂದು ಅರಣ್ಯ ಪ್ರದೇಶದಲ್ಲಿ ಮನೆಯನ್ನ ಕಟ್ಟಿದೆವು. ಅರಣ್ಯ ಪ್ರದೇಶದಲ್ಲಿ ಮನೆ ಕಟ್ಟಿದೆವಂದ ಬಳಿಕ ಅಲ್ಲಿ ಕ್ರೂರವಾದಂತ ಮೃಗಗಳು ಇರ್ತಾವ, ಕಾಡು ಪ್ರಾಣಿಗಳು ಅಲ್ಲಿರ್ತಾವ. ಅಲ್ಲಿ ಎಲ್ಲಾ ಕಾಡಿನ ಮಧ್ಯೆ ಅಷ್ಟೆಲ್ಲಾ ಮೃಗಗಳು ಇದ್ದ ಬಳಿಕ ಅಲ್ಲೇ ಮನೆ ಕಟ್ಟಿದೆವಂದ ಬಳಿಕ ಅವಕರದು ಉಪಟಳ ಅಂತಕ್ಕಂಥದ್ದು ಒಂದಿಷ್ಟು ಕಾಟ್ ಅಂತಕ್ಕಂಥದ್ದು ಸಹಜವಾಗಿ ಬಂದೇ ಬರ್ತದ.
ಅರಣ್ಯದ ಮಧ್ಯನೇ ಮನೆ ಕಟ್ಟಿದೆ ಒಂದು ಬಳಕ ಅಲ್ಲಿ ಒಂದು ಹುಲಿನೂ ಬರಬಹುದು, ಒಂದು ಚಿರತೆನೂ ಬರಬಹುದು. ಆದ್ದರಿಂದ ಅದನ್ನ ನಿಯಂತ್ರಿಸ್ತಕ್ಕಂತ ಒಂದು ಮಾರ್ಗ ನಾವು ಕಂಡುಕೊಳ್ಳಬೇಕಾಗ್ತದೆ. ಆದ್ದರಿಂದ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡಂತೆಯ. ಮುಂದೆ ಹೇಳ್ತಾರ, ಸಮುದ್ರದ ದಂಡೆಯಲ್ಲೊಂದು ಮನೆಯ ಮಾಡಿ ತೊರೆಗಳಿಗೆ ಅಂಜಿದೊಡಂತೆಯ. ಸಮುದ್ರದ ದಂಡಿಗೆ ಮನಿನೇ ಕಟ್ಟಿದೆ ಬಂದ ಬಳಿಕ ಆ ತೊರೆಗಳು ಬಂದು ಅಪ್ಪಳಿಸ್ತಾವ. ಯಾವುದಕ್ಕೆ? ಮನಿ ಗಾಡಿಗೆ ಬಂದು ಅಪ್ಪಳಿಸ್ತಾವ. ಯಾಕಂದ್ರೆ ನಾವು ಮನಿ ಕಟ್ಟಿದ್ದೇ ಸಮುದ್ರದ ದಂಡಿಗಂದ ಬಳಿಕ ಅಪ್ಪಳಿಸಲೇಬೇಕಾಗ್ತದೆ. ಆದ್ದರಿಂದ ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡಂತೆಯ್ಯ. ಸಂತೆ ಅಂದ್ರೆ ಏನಲ್ಲಿ ಸಮಾಧಾನ ಇರ್ತದೆ, ಸಂತೆ ಅಂದ್ರೆ ಅಲ್ಲಿ ಶಾಂತಿ ಇರ್ತದೆ, ಸಂತೆ ಅಂದ್ರೆ ಅಲ್ಲಿ ಮುಕ್ತಿ ಅಂತಕ್ಕಂಥದ್ದು ಸಿಗ್ತದೆ, ಎಂದೂ ಸಾಧ್ಯವಿಲ್ಲಾರದಂತ ಮಾತು. ಆದ್ದರಿಂದ ಸಂತಿಯೊಳಗೆ ನಾವು ಒಂದಿಷ್ಟು ಮನೆ ಕಟ್ಟಿದೆ ಬಂದ ಬಳಿಕ ಸಹಜವಾಗಿ ಅಲ್ಲಿ ಏನು ತಡ್ಕೋಬೇಕಾಗ್ತದಂದ್ರ, ಸಂತಿ ಒಳಗಿರ್ತಕ್ಕಂಥ ಎಷ್ಟೇ ಗದ್ದಲಾದರೂ ಸಹ, ಎಷ್ಟೇ ಸಪ್ಪಳಾದರೂ ಸಹ ನಾವು ಅದನ್ನ ತಡ್ಕೊಂಡು ಹೋಗಬೇಕಾಗ್ತದೆ. ಯಾಕಂದ್ರೆ ಮನೆ ಕಟ್ಟಿದ್ದೇ ಸಂತಿ ಒಳಗದಂದ ಬಳಿಕ ಅಲ್ಲಿ ಸಮಾಧಾನ ಶಾಂತಿಯರೇ ಹೆಂಗಿರ್ತದೆ. ಆದ್ದರಿಂದ ನಾವು ಏನ್ ಮಾಡಬೇಕಾಗ್ತದ? ಲೋಕದಲ್ಲಿ ಹುಟ್ಟಿದ ಬಳಿಕ, ಲೋಕದಲ್ಲಿ ಅದಿ ಒಂದು ಬಳಿಕ ಊರಾಗದೀವೀಗ. ಯಾವ ಊರಾಗದೇವೆ? ಗುಂಜಳ ಗ್ರಾಮದಲ್ಲಿ ಹುಟ್ಟಿದೆವು. ಊರಲ್ಲಿ ಒಂದಿಷ್ಟು ಸಹಜವಾಗಿ ಇದ್ದೇ ಇರ್ತದ. ಏನಿರ್ತದ? ಮನೆ ಮಗ್ಲಿನವ್ರು 4 ಮಂದಿ ಬೈತಾರ, ಮನೆ ಮಗ್ಲಿನವ್ರು 4 ಮಂದಿ ಅಂತಾರ, ಮನೆ ಮಗ್ಲಿನವರು 4 ಜನ ಬೈತಾರ. ಅದರ ಜೊತೆಗೆ ಇಡೀ ಊರನ್ನ ಜನನು ಸಹ ದ್ವೇಷವನ್ನ ಮಾಡಿರಬಹುದು. ಅಥವಾ ಊರಲ್ಲಿ ನಮಗೆ ಯಾರು ಆಗಿ ಬರ್ಲಿಲ್ಲ ಅಂದ್ರೂ ಸಹ ಅಲ್ಲಿ ಒಂದಿಷ್ಟು ಸುಖ ದುಃಖ ಮಾನ ಅಪಮಾನ ಅವು ಎಲ್ಲವೂ ಬಂದೇ ಬರ್ತಿರ್ತಾವ. ಅವು ಎಲ್ಲವೂ ಬಂದರೂ ಸಹ ಏನಾಗಿರಬೇಕಂದ್ರ ಊರಾಗೆ ಮನೆಯದಂತ ಬಳಿಕ ಅಲ್ಲಿ ಮಹಾ ಮೌನವಾಗಿರಬೇಕಾಗ್ತದೆ. ನೀವು ಒಂದ್ ವೇಳೆ ಏನಾದರೂ ತಲೆ ಕೆಡಿಸ್ಕೊಂಡಿದ್ದೆ ಆದ್ರ ಮುಗಿದು ಹೋಗ್ತದಷ್ಟೇ. ಲೋಕದಲ್ಲಿ ಊರಾಗ ಒಂದಿಟ್ಟು ಹುಟ್ಟೆ ಒಂದ್ ಬೆಳಕ್ ಒಂದಿಟ್ಟು ಬಂದೇ ಬರ್ತಾವ, ಎಲ್ಲರಿಗೂ ಬರುದಿಲ್ಲ ಸಹಜವಾಗಿ. ಯಾರು ಒಬ್ರು ಅಂತಿರ್ತಾರ, ಒಬ್ರ ಕಡೆ ಸುಖ ಆಗ್ತಿರ್ತದ, ಒಬ್ರ ಕಡೆ ದುಃಖ ಆಗ್ತಿರ್ತದ. ಮತ್ ನಾವು ಹಂಗ ಆಗಬಾರ್ದ್ರಿ ಅಂದ್ರೆ ಏನ್ ಮಾಡ್ಬೇಕಾಗ್ತದ? ಈ ಕಿವಿಲೆ ಕೇಳಿ ಈ ಕಿವಿಲೆ ಬಿಡಬೇಕಾಗ್ತದ. ಒಂದು ವೇಳೆ ನೀವೇನಾದರೂ ಅದನ್ನ ತಲೆಯಾಗಿಟ್ಕೊಂಡು ಅವ್ರು ಹಿಂಗಂದಾರ ಇವ್ರ ಹಂಗಂದಾರ, ಎಲ್ಲರದನ್ನ ಊರಾಗಿದ್ದವ್ರದೆಲ್ಲವನ್ನ ತಲೆಯಾಗ ಹಾಕೊಂಡು ಇನ್ನೇನಾಗ್ತದ? ಮಾರನೇ ದಿವ್ಸ ಹೋಗಿ ದವಾಖಾನಿಗೆ ಹೋಗಿ ಅಡ್ಮಿಟ್ ಆಗ್ಬೇಕಾಗ್ತದ. ಆದ್ದರಿಂದ ಅವ್ರು ಹೇಳ್ತಾರ, ಅಕ್ಕ ಮಾದೇವಿ, ಲೋಕದಲ್ಲಿ ನಾವು ಅದೀವಂತ ಬಳಿಕ 4 ಜನರ ಮಧ್ಯೆ ನಾವು ಬದುಕಬೇಕಾಗ್ತದ. ಮ್ಯಾನ್ ಇಸ್ ಎ ಸೋಷಿಯಲ್ ಎನಿಮಲ್. ಮನುಷ್ಯ ಸಂಘ ಜೀವಿ ಮತ್ತು ಸಮಾಜ ಜೀವಿ. ಸಂಘದ ಒಳಗೆ ಇದ್ದೇವಂತ ಬಳಿಕ ಸಮಾಜ ಜೀವಿ ಆಗಿದ್ದೇವಂತ ಬಳಿಕ ನಾವು ಈ ಊರನ್ನ ಬಿಟ್ಟು ಅಥವಾ ಜನರನ್ನ ಬಿಟ್ಟು ಬದುಕಕ್ಕೆ ಎಂದೂ ಸಾಧ್ಯವಿಲ್ಲಾರದಂತ ಮಾತದಂದ ಬಳಿಕ, ಜನರ ಮಧ್ಯೆನೇ ಬದುಕಬೇಕಾಗ್ತದಂದ ಬಳಿಕ, 4 ಮಂದಿ ಜೊತೆ ಕೂಡಿನೇ ಬಾಳಬೇಕಾಗ್ತದಂದ ಬಳಿಕ ಅಲ್ಲಿ ಕೆಲವೊಬ್ಬರ ಕಡೆಯಿಂದ ಸುಖ ಬರ್ತದ, ಕೆಲವೊಬ್ಬರ ಕಡೆಯಿಂದ ದುಃಖ ಬರ್ತದ, ಕೆಲವೊಬ್ರು ಹಿಂಸೆಯನ್ನ ಮಾಡ್ತಿರ್ತಾರ. ಅವು ಮನುಷ್ಯನಿಗೆ ಸಹಜವಾಗಿ ಬರ್ತಾ ಇರ್ತಾವ. ಆದ್ದರಿಂದ ಅಕ್ಕ ಮಾದೇವ್ರು ಏನ್ ಹೇಳ್ತಾರೆ ಇಲ್ಲಿ, ಎಲ್ಲರೂ ಊರಾಗದಿರಿ ಸರಿ, ಏನ್ ಮಾಡ್ರಿ ಅಂದ್ರ ಅವು ಮನುಷ್ಯನ್ ನಿಮ್ ಮನಿತನ ಹೊಸ್ತಲ್ಕೂ ಬರ್ತಾವ. ಒಂದೊಂದ್ಸಲ ನೀವು ಮನ್ಯಾಗ ಸಮಾಧಾನವಾಗಿ ಕೂತ್ರು ಸಹ ಯಾರಿಗಾರೆ ಒಂದಿಷ್ಟು ಅಲ್ಲಿಲ್ಲಂದ್ರೂ ಸಹ ಅದು ಒಂದೊಂದ್ಸಲ ಹೆಂಗಾಗ್ತಾವಂದ್ರ ಮಂದಿ ಅಂದಿದ್ದ ಮಾತುಗಳು ನಿಮ್ಮ ಮನಿ ಹೊಸ್ತಲ್ಕೂ ಬರ್ತಾವ. ಮಂದಿ ಆಡಿದ ಮಾತುಗಳು ಸಹ ಮನಿ ಹೊಸ್ತಲ ದಾಟಿ ಒಳಗೂ ಬರ್ತಾವ. ಆದ್ದರಿಂದ ಇವೆಲ್ಲವುಗಳನ್ನ ತಲೆ ಕೆಡಿಸ್ಕೊಂಡ್ರ ನಾವು ಒಂದಿಷ್ಟು ದವಾಖಾನೆಗೆ ಹೋಗಿ ಅಡ್ಮಿಟ್ ಆಗಬೇಕಾಗ್ತದೆ. ಆದ್ದರಿಂದ ಲೋಕದಲ್ಲಿ ಅದೇ ಒಂದ ಬಳಿಕ ಯಾರ ಕಡೆಯಿಂದಲೂ ಒಂದಿಟ್ಟು ದುಃಖ ಆಗಬಹುದು, ಒಂದಿಟ್ಟು ಸುಖನೂ ಬರಬಹುದು. ಆದ್ರೆ ನಾವು ಹೆಂಗ ಬದುಕಬೇಕು ಈ ಜಗತ್ತಿನಲ್ಲಿ ಅಂದ್ರ ಅದು ಸುಖ ಬಂದಾಗೂ ನಕ್ಕೋತಿರ್ಬೇಕಾಗ್ತದ, ದುಃಖ ಬಂದಾಗೂ ಸಹ ನಕ್ಕೋತಿರಬೇಕಾಗ್ತದೆ. ಅದು ನಮ್ಮ ಜೀವನ ಸಾರ್ಥಕ ಪಡಿಸಿಕೊಳ್ಳುವಂತ ದಾರಿ ಅದ. ಆದ್ದರಿಂದ ನಾವು ದೇವರಾಗಬೇಕಾಗಿತ್ತಂದ್ರ ಬಹಳ ಚಂದ ಹೇಳಿದಾರ ಅವರು. ಯಾರು? ಅಕ್ಕ ಮಹಾದೇವಿ. ಅವರಿಗೂ ಬರ್ಲಿಲ್ಲ, ರಗಡ್ ಬಂದಾವ.
ಆದ್ದರಿಂದ ನಿಮಗೂ ಬರ್ತಾವವು. ಈಗ ಜಗತ್ನಲ್ಲಿ ದೇವರಾದಂತವರಿಗೆ ಅಂತವ್ ಎಷ್ಟೋ ಘಟನೆಗಳು ನಡೆದು ಹೋಗ್ತಾವ. ಜಗತ್ನಲ್ಲಿ ಎಲ್ಲರಿಗೆ ಜನ ಸುಮ್ ಬಿಡ್ತಾರೆ. ಈಗ ನಾ ಇಲ್ಲಿ ಮ್ಯಾಕ್ ಕೂತು ಪ್ರವಚನವನ್ನ ಹೇಳಾಕತ್ತೀನಿ. ಕೆಲವೊಬ್ರು ಏನಂತಾರೆ, ಇಲ್ಲೆಲ್ಲ ಕೂತವ್ರು ನೀವೆಲ್ಲರೂ ಏನ್ ಅನ್ಬಹುದು, ಅವೇನ್ ಹೇಳ್ತಾನ ಬಿಡು ಅಂತ 4 ಜನ ಅಂತಾರ. ಇನ್ನು ಕೆಲವೊಂದು 4 ಜನ ಏನ್ ಹೇಳ್ತಾರ, ಬಾಳ ಚಂದ ಹೇಳ್ತಾರ ಗುರುಗಳು ಅಂತೂ ಹೇಳ್ತಾರ. ಇನ್ನು ಈ ಕಡೆ ಮಗ್ಲಿನವ್ರಿಗೆ ಕೇಳ್ರಿ ನೀವು, ಅವೇನ್ ಹೇಳ್ತಾನ ಬಿಡು ಅಂತ ಅಂತಾರ. ಅದು ಸಹಜವಾಗಿ ಜಗತ್ತಿನ ನಿಯಮ ಅದು. ಜಗತ್ತಿನಲ್ಲಿ ಅದು ಇರೋದೇ. ಆದರೆ ಯಾರು ಏನೇ ಹೊಗಳಿದ್ರು ಸಹ, ಯಾರೇನಾದ್ರು ಬೆಕ್ಕಾದ ತೆಗಳಿದ್ರು ಸಹ, ನನ್ನ ಕಾರ್ಯವನ್ನ ದೇವನಿಗಾಗಿ ಸಮರ್ಪಿಸಿ ನನ್ನ ದಾರಿಯೊಳಗೆ ನಾ ಇದ್ನಪ್ಪ ಅಂತಂದ್ರ ನನಗೆ ಯಾವ ಭಯವೂ ಕೂಡ ಇರುವುದಿಲ್ಲ ಅಷ್ಟೇ. ಜಗತ್ತಿಗೆ ನಾ ಏನು ಕೆಟ್ಟ ಅಂತಕ್ಕಂಥದ್ದು ಮಾಡ್ತಿಲ್ಲ. ದೇವನಿಗಾಗಿ ಜ್ಞಾನ ಮಾರ್ಗವನ್ನ ಬೋಧಿಸ್ತಾ ಇರ್ತೀನಲ್ಲ, ಯಾರಿಗಂಜುದ ಅವಶ್ಯಕತೆ ಏನದ. ಜಗತ್ತಿನಲ್ಲಿ 4 ಜನ ಹಂಗೂ ಅಂತಾರ, ಜಗತ್ತಿನಲ್ಲಿ 4 ಜನ ಹಿಂಗೂ ಅಂತಾರ. ಅದಕ್ಕೆ ಏನ್ ಮಾಡಬೇಕಾಗ್ತದಂದ್ರ, ಯಾರು ಹೆಂಗೆ ಅಂದರೂ ಸಹ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕಾಗ್ತದ. ಸತ್ಯವನ್ನ ಅರಿಬೇಕಾಗಿತ್ತು ಅಂದ್ರ, ದೇವರನ್ನ ತಿಳ್ಕೋಬೇಕಾಗಿತ್ತು ಅಂದ್ರ, ಒಂದಿಷ್ಟು ಯಾರು ಏನಂದ್ರು ಸಹ ಈ ಕಿವಿದಿಂದ ಕೇಳಿ ಈ ಕಿವಿದಿಂದ ಹೊರಗೆ ಬಿಡಬೇಕಾಗ್ತದ. ಜಗತ್ನಲ್ಲಿ ಇರೋ ಜನ ಭಾರಿ ಭಾರಿ ಅದಾರ. ನಿಮಗೂ 4 ಮಾತು ಬರ್ತಾವ, ಅವ್ರದೇನ್ ಹೇಳ್ತಿತ್ತಗೋ ಅಂತಾರ. ಪ್ರವಚನಕ್ಕೆ ಇಷ್ಟೆಲ್ಲಾ ಜನ ಬಂದು ಕೂತಿರಲ್ಲ. ಇನ್ನು ಮನ್ಯಾಗಿದ್ದವ್ರು ಏನಂತಾರ ಹೇಳ್ರಿ ನಿಮಗ್ ನೋಡೋಣ. ಏನು ಪ್ರವಚನಕ್ಕೆ ಹೋಗಿ ಏನ್ ದೊಡ್ಡ ಸಾಧನೆ ಮಾಡಿರಿ ಅಂತಾರ ಅವ್ರ ಮನ್ಯಾಗ ಕೂತವ್ರ ಅದಾರಲ್ಲ. ಈಗ ಎಲ್ಲರೂ ಕೂತಿರ್ತಾರ ಮನ್ಯಾಗ. ನಿಮಗೆಲ್ಲರಿಗೂ ಏನಂತಾರ ಅಂದ್ರ, ಅವ್ರು ಮತ್ತೆ ಭಾರಿ ಜ್ಞಾನಿಗಳು ಇರ್ತಾರ, ಅವ್ರು ನಿಮ್ಗಿಂತಲ ಮಹಾಪಂಡಿತರು ಇರ್ತಾರ. ಅವ್ರು ಆಗ್ತದ ಒಮ್ಮೆ ಏನ್ ಪ್ರವಚನಕ್ಕೆ ಹೋಗ್ಯಾವ ಇನ್ನ ಮನಿಗ್ ಬರ್ಲಾಕ್ ತಯಾರಿಲ್ಲ ಅಂತಾರ. ಅವ್ರು ಯಾರು, ಮನೆಯೊಳಗಿರ್ತಕ್ಕಂತ ಪತಿ ದೇವ್ರ, ಮನೆಯೊಳಗಿರ್ತಕ್ಕಂತ ಮಕ್ಕಳು ಅನ್ನೋದಿಲ್ಲ. ಆಗ್ತದದು ಸಹಜವಾಗಿ ಮನುಷ್ಯನಿಗೆ. ಆದ್ದರಿಂದ ಜಗತ್ನಲ್ಲಿ ನಾವು ಎಲ್ಲಿವರೆಗೆ ಬಾಳ್ತೀವಲ್ಲ, ಅದನ್ನೆಲ್ಲವನ್ನ ತಿಳ್ಕೊಂಡು ಈ ಜಗತ್ತಿನಲ್ಲಿ ಬಾಳಿ ಬದುಕಿ 100 ವರ್ಷದ ಜೀವನದಾಗ ಏನೇನು ಬಂದು ಹೋಗ್ತಾವೋ ಎಲ್ಲವುಗಳನ್ನ ಈ ಕಿವಿದಿಂದ ಕೇಳಿ ಈ ಕಿವಿದಿಂದ ಬಿಟ್ಟಾಗ ಮಾತ್ರ ನಾವು ಒಂದಿಷ್ಟು ಸಮಾಧಾನದಿಂದ ಈ ಜಗತ್ತಿನಲ್ಲಿ ಬದುಕಬೇಕಾಗ್ತದೆ. ಅದಕ್ಕೆ ಸುಖ ದುಃಖ ಅಂತಕ್ಕಂಥದ್ದು, ಹಾಗೆಯೇ ಶಾಂತಿ ಅಂತಕ್ಕಂಥದ್ದು ಪಡಿಬೇಕಾಗಿತ್ತು ಅಂದ್ರ ನಾವು ಒಂದಿಷ್ಟು 4 ದಿನ ಈ ಜಗತ್ತಿಗೆ ಬಂದು ಸಮಾಧಾನದಿಂದ ಬದುಕಿದಾಗ ಸತ್ಯವನ್ನ ದರ್ಶಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಬಲ್ಲವರು ಅವ್ರಿಗೂ ಬಂದೇ ಬರ್ತಾವ. ಬಸವಣ್ಣವ್ರು ಏನಾಗಿತ್ತಂದ್ರ, ಮಹಾತ್ಮ ಅವರು ನೋಡಿದ್ರ ಕೆಲವೊಮ್ಮೆ ಈ ಅಹಂಕಾರ ಅಂತಕ್ಕಂಥದ್ದು, ದರ್ಪ ಅಂತಕ್ಕಂಥದ್ದು ಅದು ಎಲ್ಲರಲ್ಲಿಯೂ ಇರ್ತದಂತಕ್ಕಂಥದ್ದು ಇದೇ ನಾ ಹೇಳ್ತಕ್ಕಂಥ ಉದಾಹರಣೆನೆ. ಬಸವಣ್ಣಗೆ ಏನಾಗಿರ್ತದ, ಇಡೀ ಕಲ್ಯಾಣ ಪಟ್ಟಣವನ್ನ ಕಟ್ಟಿರ್ತಾರ. ಅಲ್ಲಿ ಸಾವಿರ ಜನ ಬರ್ತಿರ್ತಾರ ಕಲ್ಯಾಣ ಪಟ್ಟಣಕ್ಕೆ. ಯಾಕೆ? ಅಧ್ಯಾತ್ಮ ಕೇಂದ್ರ. ಅಂತ ಸಂದರ್ಭದಲ್ಲಿ ಬಸವಣ್ಣವರು ಅಂತ ಅದ್ಭುತವಾದಂತ ಕಲ್ಯಾಣ ಪಟ್ಟಣವನ್ನ ಕಟ್ಟಿರ್ತಾರ. ಅಲ್ಲಿ ಒಬ್ಬರ ಆಗಮನವಾಗ್ತದ. ಯಾರಂತ ಕೇಳಿದ್ರ, ಅಲ್ಲಮ ಪ್ರಭುಗಳು ಅಂತಕ್ಕಂಥ ಹೆಸರನ್ನ ತಾವೆಲ್ಲರೂ ಕೇಳಿದ್ದೀರಿ. ಯಾವಾಗ ಅಲ್ಲಮ ಪ್ರಭುಗಳು ಕಲ್ಯಾಣ ಪಟ್ಟಣಕ್ಕೆ ಬಂದ್ರು, ಅವರು ಬಸವಣ್ಣವ್ರು ಏನ್ ಮಾಡಿರ್ತಾರ ಅಂದ್ರ, ಬಸವಣ್ಣನ ಮಹಾಮನೆ ಮುಂದೆ ಬಂದು ನಿಂತಿರ್ತಾರ. ಯಾರು? ಅಲ್ಲಮ ಪ್ರಭುಗಳು. ಆವಾಗ ಬಸವಣ್ಣ ತಕ್ಷಣ ಲಿಂಗ ಪೂಜೆ ಮಾಡ್ತಾ ಇರ್ತಾರ ಬಸವಣ್ಣ. ಅವಾಗ ಏನಾಗ್ತದ, ಊರಾಗ ಯಾರಾದ್ರೂ ನೀವು ಮನೆಗೆ ಬಂದಿರ್ತಾರಲ್ಲ, ಯಾರಾದ್ರೂ ಗೆಸ್ಟ್, ಯಾರಾದ್ರೂ ಒಬ್ರು ಊರಿಗೆ ಬಂದಿರ್ತಾರೆ ಜಾತ್ರೆಗೆ, ವೀರಭದ್ರ ಜಾತ್ರೆಗೆ. ನೀವು ಮನ್ಯಾಗ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀರಿ ಅಂದ ಬಳಿಕ ನೀವು ಏನ್ ಮಾಡ್ಬೇಕಾಗ್ತದಂದ್ರ, ಅವ್ರನ್ನ ಒಂದಿಷ್ಟು ಏನೇ ಮಾಡಿದ್ರು ಸಹ ಬರಮಾಡಿಕೊಳ್ಳಬೇಕಾಗ್ತದೆ. ಆವಾಗ ಕಲ್ಯಾಣ ಪಟ್ಟಣಕ್ಕ ಅಲ್ಲಮಪುರಗಳು ಬಂದಾಗ ಬಸವಣ್ಣವರು ಒಂದಿಷ್ಟು ಲಿಂಗ ಪೂಜೆಯನ್ನ ಬಿಟ್ಟು, ತಾವು ಬಂದಿದ್ದು ಒಳ್ಳೆಯದಾಯ್ತು, ನೀವು ಒಂದಿಷ್ಟು ಬರ್ರಿ ಅಂತಕ್ಕಂಥ ಮಾತನ್ನ ಅವ್ರು ಹೇಳೋದಿಲ್ಲ. ಯಾರಿಗೆ? ಅಲ್ಲಮ ಪ್ರಭುಗಳಿಗೆ. ಆವಾಗ ಅಲ್ಲಮ ಪ್ರಭುಗಳು ಏನ್ ಮಾಡ್ತಾರಂದ್ರ, ಏನ್ ಹೇಳಿದ್ರಂದ್ರ, ಲಿಂಗ ಪೂಜೆ ನೀ ಏನು ಮಾಡಕತ್ತಿಯಲ್ಲ ಸರಿ ಅದ, ಮತ್ ನೀ ಊರಾಗ ಬಂದವ್ರಿಗೆ ಮಾಡಿದವ್ರಿಗೆ ಬರ್ರಿ ಅಂತಕ್ಕಂಥ ಮಾತೆ ನಿನ್ನ ಹತ್ರ ಇಲ್ಲಂದ ಬಳಿಕ ನೀ ಹೆಂಗೆ ಜಗತ್ನಾಗ ದೊಡ್ಡವಾಗ್ತಿ ಹೇಳು ಅಂತ ಆಗ್ತದ ಮನುಷ್ಯನಿಗೆ. ಅದಕ್ಕೆ ಅವ್ರು ಬಸವಣ್ಣವ್ರಿಗೆ ಏನ್ ಹೇಳ್ತಾರೆ ಗೊತ್ತದ,
ಮೇರು ಗಿರಿಗಳೆಲ್ಲವೂ ಪ್ರಮತರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತರೊಡವೆ, ಚತುರ್ದಶ ಭುವನಂಗಳೆಲ್ಲವೂ ಲಿಂಗದ ಒಡವೆ, ಅಚ್ಚಿನ ಮೊಳೆ ಬಾಣಸದ ಮನೆ, ತನು ಮನ ಧನಂಗಳೆಲ್ಲವೂ ಅವು ಲಿಂಗದ ಸ್ವತ್ತು, ನೀನೇನು ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ. ಬಸವಣ್ಣ ಹೇಳ್ತಾನ ಯಾರ ಮುಂದ? ಅಲ್ಲಂ ಪ್ರಭುಗಳ ಮುಂದ. ಏನ್ ಹೇಳ್ತಾನಂದ್ರ, ಕಲ್ಯಾಣ ಪಟ್ಟಕ್ಕೆ ನೀವು ಬಂದಿರಲ್ಲ, ಕೇಳ್ರಿ, ಇಷ್ಟೆಲ್ಲ ಕಲ್ಯಾಣ ಪಟ್ಟವನ್ನ ಕಟ್ಟಿದೀನಿ, ನಿಮಗೆ ಏನು ಬೇಕು ಕೇಳ್ರಿ ಅಂತ ಹೇಳ್ತಾನೆ. ಬಸವಣ್ಣ ದಾರಿ ತಪ್ಪಲ್ಲ, ಅಂದ್ರೆ ಅಹಂಕಾರವನ್ನ ಪ್ರದರ್ಶಿಸಿದಂಗ ಆತಲ್ಲ. ಯಾರ ಮುಂದ? ಮತ್ತ ಅವ್ರ ಮುಂದಿದ್ದವ್ರೇನು ಸಾಮಾನ್ಯ ವ್ಯಕ್ತಿ ಅದಾರೆ? ಅಲ್ಲಂ ಪ್ರಭುಗಳಂದ್ರೆ ಏನ್? ಮಹಾ ಫಿಲಾಸಫರ್, ತತ್ವಜ್ಞಾನಿ, ಸತ್ಯವನ್ನ ಅರಿತಂತ ಸತ್ಯದರ್ಶಿ, ಆತ ಮಹಾನ್ ಒಬ್ಬ ಶರಣ. ಅಂತವ್ರ ಮುಂದೆ ಬಸವಣ್ಣ ಏನಂದ್ರ, ಆತು ಕಲ್ಯಾಣ ಪಟ್ಟಣಕ್ಕೆ ಏನು ಬಂದಿರಲ್ಲ, ಬಂದಿದ್ದು ಸರಿ ಹೋಯ್ತು, ನಿಮಗೆ ಏನು ಬೇಕು ನಮ್ಮಲ್ಲಿ ಎಲ್ಲನೂ ಅದ, ಕೊಡ್ತೀನಿ ತಗೋರಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ. ಅಲ್ಲಮ್ಮ ಪ್ರಭುಗಳು ಏನ್ ಮಾಡಿದಾರಂದ್ರ ಈ ವಚನವನ್ನ ಉಚ್ಚರಿಸ್ತಾರ. ಮೇರು ಗಿರಿಗಳೆಲ್ಲವೂ ಪ್ರಮತರೊಡವೆ, ಮೇರು ಗಿರಿಗಳೆಲ್ಲವೂ ಪ್ರಮತರೊಡವೆ. ಜಗತ್ನಲ್ಲಿ ಏನು ಗುಡ್ಡ ಬೆಟ್ಟಗಳದವಲ್ಲ, ಏನು ಪುರಾತನವಾದಂತ ನಿಸರ್ಗ ನಿರ್ಮಾಣ ಮಾಡಿಟ್ಟಿದೆ ಅಲ್ಲ, ಆ ಗುಡ್ಡ ಬೆಟ್ಟಗಳು ಕೊಡಾಕ್ ನಿನ್ನೋದವೇ. ಮೇರು ಗಿರಿಗಳೆಲ್ಲವೂ ಪ್ರಮತರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತರೊಡವೆ. ಭೂಮಿ ಒಳಗೆ ಬಂದಿಟ್ಟು ಸಂಪತ್ತಂತಕ್ಕಂಥದ್ದು ಅದ, ಭೂಮಿ ಒಳಗೆ ಬೆಳ್ಳಿ ಬಂಗಾರ ಅಂತಕ್ಕಂಥದ್ದು ಅದ. ಅವು ಎಲ್ಲವೂ ನೀ ಕೊಡ್ತೀನಿ ಅಂತ ಬಳಕೆ ಏನರೇ ಕೊಡಮದಿ ಎಲ್ಲವೂ ದೇವನ ಸ್ವತ್ತು ಅದ. ಅದಾಗು ಆದ್ದರಿಂದ ಮೇರು ಗಿರಿಗಳೆಲ್ಲವೂ ಪ್ರಮತರೊಡವೆ, ರಜತ ಗಿರಿಗಳೆಲ್ಲವೂ ಪುರಾತರೊಡವೆ, ಚತುರ್ದಶ ಭುವನಂಗಳೆಲ್ಲವೂ ಲಿಂಗದ ಒಡವೆ. ಜಗತ್ತಿನಲ್ಲಿ ಏನು ಒಂದು 10 ದಿಕ್ಕುಗಳದವಲ್ಲ, ಸಮಸ್ತ ವಿಶ್ವವೆಲ್ಲವೂ ದೇವನ ಸ್ವರೂಪದಂತ ಬಳಿಕ ನೀ ಏನು ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ. ಏನರ ಅದ ನಿಂದು ಕೊಡಾಕ? ಫಲ ನಿಂದದೋ, ಮನಿ ನಿಂದದೋ, ಅಥವಾ ಹೋಗ್ಲಿ ಮನಿಯೊಳಗೆ ಬಳಸ್ತಕ್ಕಂಥ ಸಿಮಟರ ನಿಂದದ, ಅಥವಾ ಎಟ್ಟಿಗೆರೆ ನಿಂದದ, ಏನರ ಅದ ನಿಂದ ಇಲ್ಲಿ ಕೊಡಾಕ? ಬರುವಾಗನೂ ಕಾಲೇ, ಹೋಗುವಾಗನೂ ಕಾಲೇ, ನೆಂದಂತಕ್ಕಂಥದ್ದು ಏನದ ಹೇಳು. ಬಿಸಿಗುತ್ತದದು ಅಹಂಕಾರ. ಅಂತ ಮಹಾತ್ಮರಿಗೆ ಅಹಂಕಾರ ಉಂಟಾಗಿದೆ ಅಂತ ಬಳಿಕ ಇನ್ನು ಸಾಮಾನ್ಯವಾದಂತ ಜನರು ನಮ್ಮಲ್ಲಿ ಅಹಂಕಾರ ಅಂತಕ್ಕಂಥದ್ದು ಅದು ಮನೆ ಮಾಡಿಕೊಂಡಿರ್ತದ. ಎಲ್ಲಿಯವರೆಗೆ ನಾವು ಅಹಂಕಾರ ಅಂತಕ್ಕಂಥದ್ದು ಅಳಿಯುವುದಿಲ್ಲವೋ ಅಲ್ಲಿಯವರೆಗೆ ಆ ದೇವನ ಭಕ್ತರಾಗಲಿಕ್ಕೆ ನಾವು ಅಸಾಧ್ಯವಾದಂತ ಮಾತದ. ಬದುಕಬೇಕು ಜಗತ್ತಿನಲ್ಲಿ. ಹೆಂಗ ಬದುಕಬೇಕಂದ್ರ ಬಹಳ ಸಾದಾ ಜೀವನ ಇರಬೇಕಾಗ್ತದೆ, ಬಹಳ ಸಾದಾ ಜೀವನ ಇರಬೇಕಾಗ್ತದ. ಅದರ ಜೊತೆಗೆ ದೇವರನ್ನ ಅರಿಬೇಕಾಗಿತ್ತು ಅಂದ್ರ ನಾವು ಇದೇ ವಯಸ್ಸದಲ್ಲಿ ಪ್ರಾರಂಭ ಮಾಡಬೇಕಾಗ್ತದ. ಮುಂದೆ ಹೇಳ್ತಾರ ಅವರು, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಅನ್ಯರಿಗೆ ಹಂಗಾಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಕೈಯ ಮೇಲೆ ಕಾಲ ಮೇಲೆ ಕೋಲನ್ನೂರಿ ಬದುಕುವಂತ ಸಂದರ್ಭಕ್ಕೆ ಹೋಗಿ ದೇವ್ರ ನೆನಪು ಮಾಡೋದಲ್ಲ. ಯಾವ ವಯಸ್ಸಿನಾಗ ದೇವ್ರ ನೆನಪು ಮಾಡಬೇಕೋ ಅದೇ ವಯಸ್ಸಿನಾಗ ನೆನಪು ಮಾಡಬೇಕಾಗ್ತದ. 60-70 ವರ್ಷ ಆದ ಮೇಲೆ ದೇವರನ್ನ ನೆನೆಸಿದ್ರೆ ದೇವರೆಂದು ಈ ಜಗತ್ತಿಗೆ ಬರೋದಿಲ್ಲ. ಅವಾಗ ಏನಾಗಿರ್ತದಂದ್ರ ಮಂದಾಗಿರ್ತದ, ಬುದ್ಧಿ ಮಂದವಾಗಿ ಹೋಗಿರ್ತದ. ಒಂದಿಷ್ಟು ಮನಸ್ಸಂತಕ್ಕಂಥದ್ದು ಎಲ್ಲಾ ವಿಷಯಗಳ ಮೇಲೇನೆ ಹರಿತದ. ಹಾಗೆಯೇ ಎಲ್ಲವೂ ಸಹ ಮುಗಿದು ಹೋಗೋದ್ರಿಂದ ಸತ್ಯವನ್ನ ದೇವರನ್ನ ಯಾವಾಗ ಪೂಜಿಸಬೇಕಾಗ್ತದಂದ್ರ ಒಂದಿಷ್ಟು ವಯಸ್ಸಿರುವಂತಹ ಸಂದರ್ಭದಲ್ಲಿನೇ ಆರಾಧನೆಯನ್ನ ಮಾಡಬೇಕಾಗ್ತದೆ. ಮತ್ತೊಂದು ಮಾತನ್ನ ಹೇಳ್ತಾರ, ಮೃತ್ಯು ಮುಟ್ಟದ ಮುನ್ನ. ಇದು ಬಹಳ ಮಹತ್ವದ್ದು. ಏನು ಸಾಯ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಶಿವ ಅನ್ನೋದದ? ಏನು ಸಾಯ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ದೇವ್ರ ನೆನೆಸೋದದ? ವಯಸ್ಸಿದ್ದಾಗ ಸರಿಯಾಗಿ ನಡ್ಲಿಕ್ಕೆ ಬರುವಾಗೆ ದೇವ್ರ ನೆನೆಸಿಲ್ಲ, ಸರಿಯಾಗಿ ಕೈಗಳಿದ್ದಾಗೆ ದೇವ್ರ ನೆನೆಸಿಲ್ಲ, ಸರಿಯಾಗಿ ದೇವ್ರ ಕಣ್ಣು ಕೊಟ್ಟಾಗೆ ದೇವ್ರ ನೆನೆಸಿಲ್ಲ, ಸರಿಯಾಗಿ ಮಾತುಗಳು ಹೇಳೋ ಕೊಟ್ಟಂತ ಸಂದರ್ಭದಲ್ಲೇ ದೇವ್ರ ನೆನೆಸಿಲ್ಲ. ಇನ್ನು ವಯಸ್ಸಾದ ಮೇಲೆ ದೇವ್ರ ನೆನೆಸೋದಂದ್ರೆ ಹೆಂಗ್ ಸಾಧ್ಯ ಅದ? ಬಲ್ಲವರು ಹೇಳ್ತಾರ ಅದಕ್ಕೆ, ಶರೀರ
ಜಗತ್ತಿನಲ್ಲಿ ಶಾಶ್ವತವಾದಂಥದ್ದು ಅಲ್ಲ. ಇದಕ್ಕೇನು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಜಗತ್ತಿನಲ್ಲಿ ಯಾವ ವ್ಯಕ್ತಿ ಎಂತ ಸಾಧನೆಯನ್ನ ಮಾಡರಲಿ ಅದಕ್ಕೆ ಏನ್ ಅವಶ್ಯಕತೆ ಇದೆ ಅಂದ್ರ ಈ ಶರೀರ ಬಹಳ ಮಹತ್ವದ. ಜಗತ್ತಿನಲ್ಲಿ ನಾವು ಒಂದಿಷ್ಟು ದೇವರನ್ನ ಕಾಣ್ಲಿಕ್ಕೂ ಶರೀರ ಬಳಸಬೇಕಾಗ್ತದೆ. ಇನ್ನುಳಿದ ಯಾವುದೇ ಸಾಧನೆ ಮಾಡಬೇಕಾಗಿತ್ತು ಅಂದ್ರ ನಮ್ಮ ಸಂಪತ್ತು ಮುಖ್ಯ ಅಲ್ಲ, ನಮ್ಮದು ಹೊಲ ಮನಿ ಮುಖ್ಯ ಅಲ್ಲ. ಏನು ಮಹತ್ವದಂದ್ರ ಶರೀರ ದೇವರು ಚಂದಗೆ ಕೊಟ್ಟಿರ್ತಾನಲ್ಲ ಅದು ಬಹಳ ಮಹತ್ವದ್ದು. ಶರೀರ ಇಲ್ಲಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಆದ್ದರಿಂದ ಈ ಶರೀರವನ್ನ ಚಂದವಾಗಿ ಇಡಬೇಕಾಗ್ತದ. ಮತ್ತೆ ಚಂದಾಗಿ ಇಡುದಂದ್ರೆ ಮತ್ ನಾಳೆ ಮುಖಕ್ಕೆ ಬಣ್ಣ ಹಚ್ಕೊಂಡು ಬಂದಿರಿ ಆಗ್ತದ. ಅದನ್ನು ಸಹಜವಾಗಿ ಮಾಡೋದಿಲ್ಲ. ಕೂದಲು ಅದಾವಲ್ಲ, ಬೆಳಕ್ ಕಾಣ್ತಿರ್ತದ, ಇಷ್ಟೆಲ್ಲಾ ತಲೆ ಕೂದಲದಾವ. ಮತ್ತ ಅದೇನ ಅಂತಿರಲ್ಲ, ಏನ್ ಮಾಡ್ತೀರಿ ಅದ್ರ ಕರಿಯೋದು ಬಡಿತಿರ್ಲಿಲ್ಲ, ಹೇರ್ ಡೈ. ತಲೆಗೆ ಒಂದಿಟ್ಟು ಕಪ್ಪಂದು ಹೇರ್ ಡೈ ಮಾಡ್ತೇವೆ ಗೊತ್ತದ. ಹೋಗ್ಲಿ, ನೀವು ಬಣ್ಣ ಹಚ್ಚಿದಂತ ಹೇರ್ ಡೈರೇ ಒಂದು ತಿಂಗಳರ ಬರ್ಬೇಕಾಗಿತ್ತಲ್ಲ, ಅದೆಲ್ಲ ಕೂಡ 15 ದಿವಸ ನಾವು ಹೋಗೇ ಬಿಡ್ತದ. ಮತ್ತ ಒಂದಿಷ್ಟು ಮುಖಕ್ಕೆ ಬಣ್ಣನೂ ಹಚ್ತೇವೆ ಗೊತ್ತದ. ಮತ್ತ ಅದುವರೆ ಮುಂಜಾನೆ ಹಚ್ಚಿದ್ರೆ ಸಾಯಂಕಾಲ ಹೋಗೇ ಬಿಡುತ್ತದ. ಇವೆಲ್ಲ ಇವು ಯಾವ ನಾಟಕ ಕಂಪನಿ. ಆದ್ರ ನಿಸರ್ಗ ಶರೀರ ಏನ್ ರಚನೆ ಮಾಡಿದಲ್ಲ, ಕಾಯಂ ಆಗಿ ಜಗತ್ತಿನಲ್ಲಿ ನಿಸರ್ಗ ಏನ್ ರಚನೆ ಮಾಡಿದಲ್ಲ ಅದೇ ಶಾಶ್ವತವಾಗಿ ಬರ್ತದೆ ವಿನಃ ನಾವು ಕೂದಲಕ್ಕೆ ಬಣ್ಣ ಹಚ್ಚುದು, ಮುಖಕ್ಕೆ ಬಣ್ಣ ಹಚ್ಚುದು ಎಂದಾದರೂ ಸಾಧ್ಯ ಇದೆ? ಮತ್ತೆ ನೀವು ಹಂಗ ಮಾಡ್ಬೇಕಿತ್ತಂದ್ರೆ ಈ ಶರೀರದ ಆಯಸ್ಸು ಕಡಿಮೆ ಹಾಕೋತ್ ಹೋಗ್ತದ. ಮತ್ತೆ ಅದನ್ನ ನಿಲ್ಲಿಸಬೇಕಾಗಿತ್ತಲ್ಲ, ಮತ್ತೆ ಅದು ನಿಮ್ಮ ಕೈಗದಾನ ಆಗೋದಿಲ್ಲ ಹಂಗ. ಆದ್ದರಿಂದ ಶರೀರಂಕರು ದೇವರು ಕೊಟ್ಟಿದನಂತ ಬಳಿಕ ಒಂದಿಟ್ಟು ದೇಹದಲ್ಲಿ ರಕ್ತ ಹರಿತದಂತ ಬಳಿಕ ಒಂದಿಟ್ಟು ಶಕ್ತಿ ಕೊಟ್ಟಾಗ ಯಾರಿಂದ ನಾವು ಶಕ್ತಿಯನ್ನ ಪಡೆದಿದ್ದೆವು, ಯಾರನ್ನ ನೆನೆಸಬೇಕಂತಕ್ಕಂಥದ್ದು ಅದನ್ನ ಎಲ್ಲರಿಗೂ ಗೊತ್ತಿರಬೇಕಾಗ್ತದೆ. ಆದ್ದರಿಂದ ಜಗತ್ತಿನಲ್ಲಿ ದೇವರು ಬಹಳ ಮಹತ್ವದ್ದು. ನಮಗೇನಾಗ್ಯಾವಂದ್ರ ನಮ್ದು ಹೊಲನೇ ಮಹತ್ವ ಆಗೈತಿ, ನಮ್ಮ ಮನಿನೇ ಮಹತ್ವದ, ಇನ್ನು ಮೊಮ್ಮಕ್ಕಳೇ ಮಹತ್ವದ. ನಾವು ಇವುಗಳಿಗೆಲ್ಲ ಮಹತ್ವ ಕೊಟ್ರ ಜಗತ್ತಿನಲ್ಲಿ ನಾವು ಯಾವಾಗ ದೇವರಾಗಲಿಕ್ಕೆ ಸಾಧ್ಯ ಇದೆ? ಆದ್ದರಿಂದ ಮನುಷ್ಯ ಒಂದಿಷ್ಟು ವಿಚಾರವನ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ಒಳಗೊಂದಿಷ್ಟು ಜ್ಞಾನ ಆದಂತ ಬಳಿಕ ನಾವು ಹೋಗುವಂತ ಮಾರ್ಗ ಅದು ಸತ್ಯ ಅದೋ ಅಸತ್ಯ ಅದೋ ಅಥವಾ ನೀತಿ ಅದೋ ಅನೀತಿ ಅದೋ ಎಲ್ಲವುಗಳನ್ನ ನಿರ್ಧರಿಸಿ ಈ ಜಗತ್ತಿನಾಗ ಒಂದಿಷ್ಟು ನಡ್ಕೋತ ಹೋಗಬೇಕಾಗ್ತದೆ. ನಾವೇನ್ ತಿಳ್ಕೊಂಡಿದ್ದ ಅಂದ್ರೆ ನಾವೇ ಮಾಡಿದ ಸತ್ಯ ಇದು ಒಂದೊಂದು ಒಳಗೆ ಹೋಗ್ತಿರ್ತದೆ, ಎಲ್ಲರಲ್ಲಿ ಹೋಗ್ತದೆ, ಇದು ಕೆಡಿಸ್ತದ. ನಾನೇ ಮಾಡಿದ ಸತ್ಯ ಅಂದ್ರೆ ನೀ ಏನು ಮಾಡಿರಲಿಲ್ಲ. ಜಗತ್ತಿನ ಎಲ್ಲವೂ ದೇವರಿಂದ ಬಂದಂತ ಸಂಪತ್ತದ. ಆದ್ದರಿಂದ ನಾವೇನ್ ಹೇಳ್ಬೇಕಂದ್ರ ಒಂದು ತುತ್ತ ಅನ್ನವನ್ನ ಊಟ ಮಾಡಿದ್ರು ಸಹ ದೇವನ ಸಂಪತ್ತದಂತಕ್ಕಂಥದ್ದು ಹೇಳಬೇಕಾಗ್ತದ. ಒಂದಿಷ್ಟು ಹೊಲದಿಂದ ಬೆಳೆ ಬರ್ತದಂದ್ರ ಅದಕ್ಕೂ ದೇವರ ಸಂಪತ್ತಂತ ಹೇಳಬೇಕಾಗ್ತದ. ನಾವು ಮಾಡಿದ್ರೆ ಎಂದಾದ್ರೂ ನಾವು ಮಾಡಿದ್ದದ ಏನ್? ಮತ್ತ ಹೊಲನೇ ಬೆಳಿಲಿಲ್ಲ ಅಂದ್ರೆ ನಮ್ಮದು ನಡೆಯಬೇಕಲ್ಲ ಮನಿ ಎಲ್ಲ. ಒಂದಿಟ್ಟು ಎಲ್ಲರದು ಹೊಟ್ಟೆದಂತ ಬಳಿಕ ದೇವ್ರು ಕೊಟ್ಟಂತದೇ ಕೊನೆಯವರೆಗೆ ಕೂಡ್ತದ. ನಾವು ಮಾಡಿದ ಸತ್ಯ ಅಲ್ಲ, ದೇವ್ರು ಮಾಡಿದ ಸತ್ಯ ಅದ. ಒಂದಿಟ್ಟು ಗಾಳಿ ಏನಾದ್ರೂ ಈ ಜಗತ್ತಿನಲ್ಲಿ ಒಂದು ದಿವಸ ರೆಸ್ಟ್ ತೋತೀನಿ ಅಂತ ಹೇಳಿ ರೆಸ್ಟ್ ತಗೊಂಡಿದ್ರ ಎಲ್ಲರೂ ಕೂತಂತವ್ರ ಗತಿ ಏನಾಗ್ಬೇಡ. ಗಾಳಿನೇ ಬೇಡಪ್ಪ, ನಾವ್ ಒಂದು ದಿವ್ಸ ಇವತ್ತ ರೆಸ್ಟ್ ಮಾಡ್ತೀವಿ ಅಂತ ಗಾಳಿ ಹೋಗ್ಬಿಟ್ರ ಎಲ್ಲರೂ ಸತ್ ಹೆಣ ಆಗಿ ಬಿದ್ದಿರ್ತೀರಿ. ಮುಂದೆ ನನ್ನ ಹಿಡ್ಕೊಂಡು ಹೇಳಾಕತ್ತೀನಿ, ನಿಮ್ದು ಅಡ್ಡಿ ಆಗ್ತದ ನಂದಂತಲ್ಲ. ಅದಕ್ಕೆ ಗಾಳಿ ಒಂದಿಷ್ಟು ಬಂದಾಯ್ತಂದ್ರ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲಾ ಶರೀರಗಳು ಭೂಮಂಡಲದ ಮೇಲೆ ಬಿದ್ದು ಹೋಗ್ತಾವ. ಒಂದಿಟ್ಟು ಸೂರ್ಯ ಏನಾದ್ರೂ ಭೂಮಂಡಲಕ್ಕೆ ಬರ್ಲಿಲ್ಲ ಅಂದ್ರೆ ಏನಾಗ್ತದೆ? ನಿಮ್ಮ ಬೆಳೆಗಳು ಒಂದರೆ ಬರ್ತಾವೇನು? ಆಗೋದಿಲ್ಲ. ಆದ್ದರಿಂದ ನಾವೇ ಊರಲ್ಲಿ ಭಾರಿ ಅದೇವ ಅಂತ ಹೇಳಿದ್ರ ಅರ್ಥ ಏನದ? ಹೋಗ್ಲಿ, ನೀವೇ ಎಲ್ಲ ಮಾಡಿದ್ರೆ ತಿಳ್ಕೊಂಡು ಊರಾಗ. ಹಾಗಾದ್ರೆ ನೀವು ಒಂದಿಷ್ಟು ಗಾಳಿ ಬೀಸಬೇಕಾಗಿತ್ತು, ಒಂದಿಟ್ಟು ಸೂರ್ಯನ ಉದಯಿಸಿ ನೀವು ಬಾಂದಾಗ ಬಾ ಅಂತ ಹೇಳಿದ್ರೆ ನೋಡೋಣ ಸೂರ್ಯನ ಹಂಗೆ ಬರ್ತದದು? ಆಗೋದಿಲ್ಲ. ಎಷ್ಟೇ ನಾವು ಭಾರಿ ಅಂತ ತಿಳ್ಕೊಂಡ್ರು ಸಹ ಯಾರು ಸತ್ಯವಾಗಿದಾರ ಅಂದ್ರ ದೇವರೇ ಈ ಜಗತ್ತಿನಲ್ಲಿ ಸತ್ಯವಾಗಿರ್ತದೆ. ಅದಕ್ಕೆ ನಾವು ಏನ್ ಮಾಡಬೇಕು? ಎಲ್ಲವೂ ದೇವನ ಸಂಪತ್ತಂತ ತಿಳ್ಕೊಂಡು ಭಾವಿಸಿದ್ದೆ ಆದ್ರೆ ನಮ್ಮ ಹೃದಯ ಸ್ವಚ್ಛವಾಗ್ತದೆ.
ನಾವೇನ್ ಮಾಡಿದೇವೆ ಅಂದ್ರೆ ಎಲ್ಲನೂ ನಮ್ಮದೇ 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 ಅನ್ಕೋತ ಹೊರಟಿದ್ದೇವಲ್ಲ, ನಮ್ಮ ದಾರಿ ಎಲ್ಲವೂ ತಪ್ಪಿ ಹೋಗ್ತಾವ. ಆದ್ದರಿಂದ ದೇವರಂತಕ್ಕಂಥದ್ದು ಬಹಳ ತಿಳ್ಕೋಬೇಕದ್ರ ಬಗ್ಗೆ. ಯಾವುದಕ್ಕೆ ಸತ್ಯ ಅಂತ ಕರಿತೇವೆ? ಅದು ಹೆಂಗಾಗ್ಯದಂದ್ರ ನಿರಾಕಾರವಾಗಿರ್ತಕ್ಕಂಥ ವಸ್ತು ಅದ. ಜಗತ್ತಿನಲ್ಲಿ ಸಾಧನೆ ಮಾಡಬೇಕಾಗ್ತದೆ, ದೇವರನ್ನ ನಾವು ಪಡ್ಕೋಬೇಕಾಗಿತ್ತು ಅಂದ್ರ ಒಂದಿಷ್ಟು ಆ ಸತ್ಯದ ಮಾರ್ಗದಲ್ಲಿ ನಡೆದಾಗ ನಾವು ತಿಳ್ಕೋಬೇಕಾಗ್ತದೆ. ಆ ಸತ್ಯ ಎಲ್ಲರಿಗೂ ಗೋಚರಿಸುವುದಲ್ಲ. ಏನಿಂದ ಮುಚ್ಚದಂದ್ರ ಒಳಗ ಆತ್ಮ ಅಂತಕ್ಕಂಥದ್ದು, ದೇವರಂತಕ್ಕಂಥದ್ದು ಎಲ್ಲರ ಹೃದಯದಲ್ಲಿಯೂ ಅದ. ಆದ್ರೆ ಅವ ಏನ್ ಹೇಳ್ತಾನೆ ಇಲ್ಲಿ, ಅದನ್ನ ಕೈ ಅಂತಕ್ಕಂಥದ್ರಿಂದ ಮುಚ್ಚದ, ಕಣ್ಣುಗಳಿಂದ ಒಳಗ ಮುಚ್ಚಲ್ಪಟ್ಟದ, ಕಿವಿಗಳ ಹಿಂದೆ ಸತ್ಯ ಅದ ಅಂತ ಮುಚ್ಚಿದಂತ ಹೃದಯದಲ್ಲಿರ್ತಕ್ಕಂಥ ದೇವರನ್ನ ತಿಳ್ಕೋಬೇಕಾಗಿತ್ತು ಅಂದ್ರ ನಾವು ಮೌನವಾಗಬೇಕಾಗ್ತದೆ. ಮಳಿ ಬಾಳ ಬರಾಕತ್ತದ, ಎಲ್ಲರೂ ಎದ್ದೇರು ಹೊಂಟಿರ್ಲಿಲ್ಲ, ಮತ್ತೆ ನಾವು ಇಲ್ಲಿ ಒಬ್ಬನೇ ಕೂತ್ ಹೇಳಾಕತ್ತೀನಿ. ಆದ್ದರಿಂದ ಸತ್ಯವನ್ನ ಅಥವಾ ದೇವರನ್ನ ಕುರಿತು ತಾವೆಲ್ಲರೂ ಅದರ ಬಗ್ಗೆ ತಿಳ್ಕೋಬೇಕಾಗ್ತದ. ಅದೇ ಪ್ರಕಾರವಾಗಿ ಈ 5 ದಿನಗಳ ಕಾರ್ಯಕ್ರಮ ಏನು ಮಾಡಿದ್ರಲ್ಲ, ಸುತ್ತಮುತ್ತಿನ ಹಳ್ಳಿ ಒಳಗ ಅತ್ಯಂತ ಅದ್ಭುತವಾಗಿ ಕಾರ್ಯಕ್ರಮ ನಡೆದು, ಯಾರ್ದು? ನಿಮ್ಮ ಊರಿನ. ಅದಕ್ಕ ಈ 5 ದಿನದ ಕಾರ್ಯಕ್ರಮದಲ್ಲಿ ಈ ಸದ್ದ ಇಲ್ಲಿ ಮಾತಾಡಕತ್ತಾರ ಗಲ್ ಏನ್ ಮಾಡೋದು? ಅದಕ್ಕ 5 ದಿವಸದ ಈ ಕಾರ್ಯಕ್ರಮದಲ್ಲಿ ದಿನಂಪ್ರತಿ ಇನ್ನೂ ಮಳಿ ಮ್ಯಾಗ ಬರಕತ್ತದಲ್ಲ, ನೀವು ಇಲ್ಲಿ ತೆಳಕೂತಿದ್ರಲ್ಲ, ನಿಜವಾಗಿಯೂ ನೀವು ಯಾರ ಭಕ್ತರಂದ್ರ ವೀರಭದ್ರನ ಭಕ್ತರು. ನಿಜವಾಗಿ ನೀವೇ ಈಗ ಮನ್ಯಾಗ ಕೂತವರು ಅವ್ರ ಭಕ್ತರಲ್ಲ. ಇಷ್ಟೆಲ್ಲ ಮ್ಯಾಗ ಮಳಿ ಹನಿ ಬೀಳಕತ್ತಾವ, ನಾ ಇಲ್ಲಿ ಪ್ರವಚನವನ್ನ ಹೇಳ್ತಿದ್ದೀನಲ್ಲ, ಇಷ್ಟಾದ್ರೂ ಸಹ ನಿಮ್ಮ ಮನಸ್ಸು ಕಲಿಕಿಲ್ಲಲ್ಲ, ಯಾರೋ ಎತ್ತು ಹೋಗ್ಲಿಲ್ಲಲ್ಲ, ನಿಮ್ಮ ಹೃದಯ ಬಹಳ ದೊಡ್ಡದದ. ಅದಕ್ಕ ನಿಜವಾಗಿ ನೀವು ಏನ್ ಅನ್ಸ್ಕೋತೀರಿ ಅಂದ್ರ ವೀರಭದ್ರನ ಭಕ್ತರಂದ್ರೆ ಈ ಸತ್ ನೀವು ಎಲ್ಲರೂ ಏನ್ ಕೂತಿರ್ಲಿಲ್ಲ, ನಿಜವಾದಂತ ಭಕ್ತನ ಲಕ್ಷಣ. ಆದ್ದರಿಂದ ಊರಿನ ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಮಾಡಿದ್ದೀರಿ. ಅದರ ಜೊತೆಗೆ ಮ್ಯಾಗ ಮಳಿನೂ ಪ್ರಾರಂಭ ಆಗ್ಯದ. ಇನ್ನು ಯಾವಾಗ ಮಳಿ ಬಂದು ಒಮ್ಮೆ ಒಟ್ಟನ್ನು ಎಬ್ಬಿಸ್ತದೋ ಗೊತ್ತಿಲ್ಲ. ಅದು ನಿಸರ್ಗದ ನಿಯಮ, ಅದು ಯಾರ ಕಡೆಯಿಂದಲೂ ಹೇಳಕ್ ಸಾಧ್ಯ ಇದೆ. ಆದ್ದರಿಂದ ಊರಿನ ಕಾರ್ಯಕ್ರಮದಲ್ಲಿ ಈ ಆಡಳಿತ ಮಂಡಳಿ, ವೀರಭದ್ರೇಶ್ವರ ಸೇವಾ ಸಮಿತಿ ಯವರು ಸುಮಾರು 15 ದಿನಗಳ ಹಿಂದೆ ನಾನು ಬೇರೆ ಕಡೆ ಒಂದು ಪ್ರವಚನದಲ್ಲಿದ್ದಾಗ ಬಂದು ನಮ್ಮ ಊರಿಗೂ ಗುರುಗಳೇ ನೀವು ಬಂದು ಒಂದು 5 ದಿವಸ 6 ದಿವಸ ಪ್ರವಚನ ಮಾಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದರು. ಅದೇ ಪ್ರಕಾರವಾಗಿ ನನಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅಲ್ಲಿನಿಂದ ಇಲ್ಲಿವರೆಗೆ ಬಂದು ನನಗೆ ಮಾತನಾಡಲಿಕ್ಕೆ 6 ದಿನಗಳವರೆಗೆ ಅವಕಾಶವನ್ನು ಒದಗಿಸಿದರಲ್ಲ, ಎಲ್ಲ ವೀರಭದ್ರೇಶ್ವರ ಸೇವಾ ಸಮಿತಿಯ ಬಳಗಕ್ಕೂ ಎಲ್ಲ ಆಡಳಿತ ಮಂಡಳಿಯವರಿಗೂ ಅದೇ ತೆರನಾಗಿ ಅವ್ರಿಗೆ ಮೊದಲು ಏನು ಮಾಡ್ತೀನಿ ಅಂದ್ರೆ ಹೃತ್ಪೂರ್ವಕವಾದ ನನ್ನಿಂದ ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ಆದ್ದರಿಂದ ಅದೇ ತೆರನಾಗಿ ಇಲ್ಲಿ ಒಂದದಲ್ಲ, ನಿಮಗೆ ಯಾವಾಗ ಬಂದು ಬಿತ್ತು, ಯಾವಾಗ ಚಾಲು ಆಯ್ತು ಸೌಂಡ್ ಬಾಕ್ಸ್, ಅವನು ಬಹಳ ಅದ್ಭುತವಾದಂಥ ಕೆಲಸ ಅದ. ಆದ್ದರಿಂದ 6 ದಿನಗಳವರೆಗೆ ಒಂದು ಈ ಕಾರ್ಯಕ್ರಮದಲ್ಲಿ ಒಬ್ಬರು ನೀವು ಬಂದ್ರೆ ನಡೀತದ, ಬಿಟ್ಟರೆ ನಡೀತದ, ಇದು ಇರಲಿಲ್ಲ ಅಂದ್ರೆ ನಡೆಯಲ್ಲ, ಇದು ಬೇಕೇ ಬೇಕಾಗ್ತದೆ. ಈ ಕಾರ್ಯವನ್ನ ಅದ್ಭುತವಾಗಿ ನಿರ್ವಹಿಸಿದಂತ ಆ ಮೈಕ್ದವನಿಗೂ ವೀರಭದ್ರೇಶನ ಆಶೀರ್ವಾದ ಸದಾ ಅವರ ಮೇಲೆ ಇರ್ತಕ್ಕಂಥ ಮಾತನ್ನ ಹೇಳಬೇಕಾಗ್ತದೆ. ಅದರ ಜೊತೆಗೆ ನಿಮ್ಮದು ಪ್ರಸಾದ, ಏನು ಪ್ರಸಾದ ದಿನ ಮಾಡಿದರೆ ಆ ಪ್ರಸಾದವನ್ನ ಯಾರಿಗೂ ಒಂದಿಷ್ಟು ಕಡಿಮೆ ಬೀಳಲಾರದ ಹಾಗೆ ಅಚ್ಚುಕಟ್ಟಾಗಿ ಪ್ರಸಾದವನ್ನ ಮಾಡಿದರಲ್ಲ, ಅದು ನಿಜವಾಗಿಯೂ ವೀರಭದ್ರ ದೇವರ ಪ್ರಸಾದ. ತಮ್ಮೆಲ್ಲರಿಗೂ ಉಣಿಸಿದರಲ್ಲ, ಅವರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ತೆರನಾಗಿ ಇನ್ನು ನಮ್ಮ ಸರ್ ಅದರಲ್ಲ, ಮೈಕ್ ಸರ್ ದಿನಂಪ್ರತಿ ನಿರೂಪಣೆ ಮಾಡ್ತಾರೆ, ಬಹಳ ಚಲೋ ಒಳ್ಳೆ ಸರ್ ಅವರು. ಈ ಕಾರ್ಯಕ್ರಮದಲ್ಲಿ ನಿಮಗೆ ಬರೀ ಗಪ್ ಕುಂಡ್ರಿ ಕೂಡ್ರಿ ಅಂತ ಸಾಕಾಗಿರ್ಬೇಕು ಅವ್ರಿಗೆ 6 ದಿವಸ. ಆದರೂ ಸಹ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿ ನಿರೂಪಣೆಯನ್ನ ಮಾಡಿದಂತ ಆ ನನ್ನ ಶಿಕ್ಷಕರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ
ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇನ್ನು ಅದು ಈ ರಥವನ್ನ ಎಳೆಯುವಂತ ಸಂದರ್ಭದಲ್ಲಿ ಊರಿನ ಎಲ್ಲ ಹಿರಿಯರು ಕೂಡಿದರು, ಎಲ್ಲ ಮಕ್ಕಳು ಕೂಡಿದರು, ಎಲ್ಲ ಮಾತೆಯರು ಕೂಡಿದರು. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತ ಊರಿನ ಎಲ್ಲ ಹಿರಿಯರಿಗೂ ಅದು ನಿಮ್ಮ ಪರವಾಗಿ ಮತ್ತು ನನ್ನ ಪರವಾಗಿ ಮತ್ತೊಮ್ಮೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಅದೇ ತೆರನಾಗಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ನಮ್ಮ ಹುಡುಗರು ಪ್ರವಚನ ಕೊಡಂಗಿಲ್ಲ. ಯಾರು ಗಂಡ್ಮಕ್ಳು ನಮ್ಮ ಪ್ರವಚನ ಕಡಿಮೆ, ಯಾಕಂದ್ರೆ ಅವರು ತಿರುಗಾಡೋದು ಬಹಳ ಇರ್ತದ. ಅವರು ಎಲ್ಲಿ ಹಾಕೊಳ್ಳೋದು, ತಿರುಗಾಡೋದು ಇವು ಸಹಜವಾದಂಥ ಹುಡುಗರ ಅಭ್ಯಾಸಗಳು. ಅವರಿಗೆ ಸಮಯ ಇರೋದಿಲ್ಲ ಕೊಂಡ್ರಲ್ಲ. ಆದ್ದರಿಂದ ಯಾರೇ ಇದ್ರೂ ಸಹ ಎಲ್ಲ ಊರಿನ ಹಿರಿಯರಿಗೂ, ತಂದೆಯ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕವಾಗಿ ಆ ಹಿರಿಯರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಇನ್ನೂ ಒಂದು ಮಾತು ಹೇಳಲೇಬೇಕು, ನಿಮ್ಮ ಬಗ್ಗೆನೂ ಭಾಳ ಹೇಳಬೇಕಾಗ್ತದೆ. ಯಾಕಂದ್ರೆ ನನ್ನ ಮುಂದೆ ಪ್ರವಚನ ಕೂತವರು ಬಹಳ ನೀವೇ ಅದಿ. ಅದು ವಿಶೇಷವಾಗಿ ಈ ಮೇಲ್ಗಡೆ ಕೂತಿದ್ದೀನಲ್ಲ, ನಾನು ಒಂದಿಷ್ಟು ಸಣ್ಣವಿರಬಹುದು, ಒಂದಿಷ್ಟು ನಿಮ್ಗಿಂತಲೂ ದೊಡ್ಡವರು ಇರಬಹುದು. ಒಂದು ಇಲ್ಲಿ ಏನಾದರೂ ಹೇಳುವಂತ ಮಾತಿನಲ್ಲಿ 6 ದಿನಗಳಲ್ಲಿ ಏನಾದರೂ ಒಂದಿಟ್ಟು ತಪ್ಪುಗಳಾಗಿದ್ರೆ, ಏನಾದರೂ ಒಂದಿಟ್ಟು ಶಬ್ದ ಕರ್ಕಶವಾಗಿ ಬಂದಿದ್ರೆ, ನಿಮ್ಮ ಮಗನಂತ ಹೇಳಿ ತಿಳ್ಕೊಂಡು ಒಂದಿಟ್ಟು ಎಲ್ಲ ನನ್ನ ಮಾತೆಯರಿಗೂ ಸಹ ಮೌನವಾಗಿ ಇಷ್ಟೆಲ್ಲ 6 ದಿನಗಳವರೆಗೆ ಪ್ರವಚನವನ್ನ ಕೇಳಿದಿರಲ್ಲ, ನಿಮಗೂ ಸಹ ಒಂದು ತಾಯಿಯ ಸ್ಥಾನವನ್ನ ಕೊಟ್ಟು ನಾನು ಅನಂತ ಕೃತಜ್ಞತೆಗಳನ್ನ ಮೊದಲ ನಿಮಗೆ ಸಲ್ಲಿಸಬೇಕಾಗ. ನಾಯೇನು ಬಹಳ ದೊಡ್ಡ ಮಲ್ಲ ಮ್ಯಾಗ ಕೂತಿದ್ದೀನಿ ಅಂದ. ಯಾಕಂದ್ರ ಇಲ್ಲಿ ಮ್ಯಾಗನ ಕೂತಿಷ್ಟೆಲ್ಲ ಮಾತಾಡಬೇಕಾಗಿತ್ತು ಅಂದ್ರೆ ಅದಕ್ಕೆ ನಿಮ್ಮ ಎಲ್ಲರ ಪ್ರೇರಣೆ ಬಹಳ ಮಹತ್ವದ ಇರ್ತದೆ. ಆದ್ದರಿಂದ ನನ್ನ ಮಾತೃ ಸ್ವರೂಪದಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ನನ್ನಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಒಬ್ಬೊಬ್ರು ಕೆಲಸ ಹೆಂಗ್ ಮಾಡ್ಯಾರ ಅಂದ್ರ ಅದು ಯಾರಿಗೂ ಗೊತ್ತಿಲ್ಲಾರ್ದಂಗೂ ಒಂದಿಷ್ಟು ಜನ ಕೆಲಸ ಮಾಡಿರ್ತಾರೆ. ಅಲ್ಲಿ ಒಂದಿಷ್ಟು ಗೊತ್ತಿದ್ದು ಮಾಡಿರ್ತಾರ, ಒಂದಿಷ್ಟು ಗೊತ್ತಿಲ್ಲಾರ್ದಂಗೂ ಕೆಲಸ ಕಾರ್ಯಗಳನ್ನ ಮಾಡಿರ್ತಾರೆ. ಆದ್ದರಿಂದ ಎಲ್ಲರಿಗೂ ವಿಶೇಷವಾಗಿ ವೀರಭದ್ರೇಶ್ವರನ ಆಶೀರ್ವಾದ ಸದಾ ತಮ್ಮ ಮೇಲೆ ಇರತಕ್ಕಂಥ ಮಾತನ್ನ, ಆ ಗುರುವಿನ ಆಶೀರ್ವಾದ ಇಡೀ ಸಮಸ್ತ ಊರಿನ ಮೇಲೆ ಇರಲಿ ಅಂತಕ್ಕಂಥ ಭಾವ ನನ್ನದದ. ಅದಕ್ಕೆ ಆ ವೀರಭದ್ರೇಶ್ವರ ಆಶೀರ್ವಾದ ಸದಾ ತಮ್ಮ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಈ ಊರಿನಲ್ಲಿ ನಮ್ಮದಿದು ಹೊಸದಾಗಿ ಬಂದಿತ್ತು, ನಮಗೇನು ಗೊತ್ತೂ ಇಲ್ಲ. ಆದ್ದರಿಂದ ಬಿಜಾಪುರ ಭಾಷೆ ಒಂದಿಷ್ಟು ತಮಗ್ ಗೊತ್ತಿರಬಹುದು. ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನ ಗಮನಿಸಿದಾಗ ನಮ್ಮದು ಹಾವೇರಿ ಆಗಿರಬಹುದು ಅಥವಾ ಧಾರವಾಡ ಆಗಿರಬಹುದು, ಯಾವುದೇ ಜಿಲ್ಲಾ ತಗೊಂಡ್ರು ಸಹ ಭಾಷೆ ಹೆಂಗಿರ್ತದಂದ್ರೆ ಕನ್ನಡ ಸೌಮ್ಯವಾಗಿರ್ತದೆ, ಇದರಲ್ಲಿ ಬೇಗಲ ಬರೋದಿಲ್ಲ. ಆದ್ರೆ ಬಿಜಾಪುರ ಭಾಷೆ ಹೇಗದಂದ್ರ ನಮ್ಮದು ಬಹಳ ಕರ್ಕಶವಾಗಿರ್ತದೆ. ಬಿಜಾಪುರ ಭಾಷೆ ಅಂದ್ರೆ ನೀವು ನೋಡಿದ್ರೆ ಗಾಬರಿ ಆಗ್ತೀರಿ. ನೀವು ನಮ್ಮಲ್ಲಿ ಮುಂಜಾನೆ ಎಂಥವ್ ಭಾಷೆ ಇರ್ತಾವ ಅನ್ನೋದು ನಿಮ್ಗೆ ಹೇಳೋದಲ್ಲ, ಅದು ಅದ್ಭುತವಾದಂತ ಭಾಷೆ ಇರ್ತದ. ನಮ್ಮದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಠಿಣವಾದಂತ ಭಾಷೆ, ಅತ್ಯಂತ ಬೈಗಳು ಉಳ್ಳಂತ ಭಾಷೆ ಯಾವುದಾದ್ರೂ ಇದ್ರೆ ಅದು ನಮ್ಮದು ಬಿಜಾಪುರ ಇರ್ತದೆ. ಅದಕ್ಕೆ ಈ 6 ದಿವಸದಲ್ಲಿ ಏನಾದರೂ ತಪ್ಪು ತಡೆಗಳಾಗಿದ್ರೆ, ನನ್ನಿಂದ ಒಂದಿಷ್ಟು ಏನಾದರೂ ಅಂತ ಶಬ್ದಗಳು ಬಂದಿದ್ರೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಒಂದಿಷ್ಟು ಕ್ಷಮಿಸ್ತೀರಿ ಅಂತಕ್ಕಂಥ ಮಾತನ್ನ ಕೇಳ್ತಾ ಇದ್ದೀನಿ. ಅದೇ ಪ್ರಕಾರವಾಗಿ ಈ ಊರಿನಲ್ಲಿ ಇಷ್ಟು ಅದ್ಭುತವಾಗಿ ಜನರನ್ನು ಕೂಡಿದಿರಿ. ಈ ಊರಿನಲ್ಲಿ ಎಲ್ಲ ಹಿರಿಯರಿಗೂ, ಎಲ್ಲ ನನ್ನ ಮಾತೆಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ಜಗತ್ತಿನಲ್ಲಿ ನೀವೆಲ್ಲರೂ ಹೆಂಗ್ ಬಾಳಬೇಕಪ್ಪ ಅಂತಂದ್ರ ಎಲ್ಲಾ ಊರಿನ ಜನರು ಅಣ್ಣ ತಮ್ಮಂದಿರಂತೆ ಭಾವಿಸ್ತೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಎಲ್ಲ ಊರಿನವರು ಸಹ ಹೆಂಗ ಬದುಕಬೇಕಂದ್ರ ಅಕ್ಕ ತಂಗಿಯರ ಹಾಗೆ ಬದುಕಬೇಕಾಗ್ತದ, ಅಣ್ಣ ತಮ್ಮಂದಿರ ಹಾಗೆ ಬದುಕಬೇಕಾಗ್ತದ. ಆದ್ದರಿಂದ
ಮುಂದಿನ ವರ್ಷ ವೀರಭದ್ರ ದೇವರ ಜಾತ್ರೆ ಬರುವುದರಾಗ ಎಲ್ಲರೂ ಹೆಂಗ್ ಸಿದ್ಧರಾಗಿರಬೇಕಂದ್ರ ಅದು ಈಗೇ ನಿಮಗ ಪ್ರಚೋದನೆಯನ್ನು ಕೊಡಬೇಕು. ಆದ್ದರಿಂದ ಈ ಸಾರಿ ಯಾರ್ಯಾರು ಎದ್ದವ್ರು ಎದ್ರಿ, ಬಂದವ್ರು ಬಂದ್ರಿ, ಹೋದವ್ರು ಹೋದ್ರಿ, ಯಾರು ಊಟ ಮಾಡಿದವ್ರು ಮಾಡಿದ್ರಿ, ನಡೀತಿರ್ತದ ಸಹಜವಾಗಿ. ಅದಕ್ಕ ಯಾರೇ ಊರಲ್ಲಿ ಇವತ್ತು ನಾ ಬಂದಿನಿ, ಮುಂದೆ ಮತ್ತೆ ಯಾರಾದ್ರೂ ಬರಬಹುದು ಈ ಜಾಗಕ್ಕೆ, ಅವ್ರನ್ನ ಮೊದಲು ಏನ್ ಮಾಡೋದಂದ್ರ ಕೃತಜ್ಞತೆಯನ್ನ ಸಲ್ಲಿಸಬೇಕಾಗ್ತದೆ. ಅದು ನಮ್ಮ ಊರಿನ ಧರ್ಮ. ಅದು ನಾವು ಊರಿನಲ್ಲಿ ಒಬ್ಬರಿಗೆ ಯಾರಾದ್ರಿಗೆ ಕರೆಸಿದ ಒಂದ ಬಳಿಕ ಯಾರಾದ್ರೂ ಒಂದಿಷ್ಟು ಸಂತರು ಶರಣರು ಮಹಾತ್ಮರು ಈ ಊರಿಗೆ ಆಗಮಿಸ್ತಾರಂದ ಬಳಿಕ ಆ ಕಾರ್ಯಕ್ರಮದಲ್ಲಿ ಸಮಸ್ತ ಊರಿನ ಜನರೆಲ್ಲರೂ ನೀವು ಒಂದಿಷ್ಟು ಬಂದು ಕೂತ್ರಿ ಅಂದ್ರ ಕಾರ್ಯಕ್ರಮ ಎಲ್ಲರಿಗೂ ಅದ್ಭುತವಾಗಿ ಹೊರಹೊಮ್ಮುತ್ತದೆ. ಏನ್ ಮಾಡೋರಾದ್ರೆ ಒಂದು ತಾಸು ಮನ್ಯಾಗ ಕೂತಾನೆ, ಆ ಮನ್ಯಾಗ ಕುಂದ್ರದ ಬದಲಿನೇ ಇಲ್ಲಿ ಬಂದು ಕೂತಿದ್ರ 4 ಒಳ್ಳೆಯ ಮಾತುಗಳನ್ನ ಕೇಳಿಸ್ಕೊಳ್ತೇವೆ. ಇಲ್ಲಿ ಬಂದವರೆಲ್ಲ ಏನು ನಿಮಗ ಎಲ್ಲರೂ ಕೆಟ್ಟವನ್ನೇ ಬೋಧಿಸ್ತಾರೆ, ಇರೋದಿಲ್ಲ. ಅದಕ್ಕ ನಾವೇ ಜಗತ್ನಾಗ ದೊಡ್ಡ ಶಾಣೆ ಅಲ್ಲ. ನಾವು ಹೆಂಗ್ ಹೋಗ್ಬೇಕಾಗ್ತಂದ್ರ ನಮಗೇನೂ ಗೊತ್ತಿಲ್ಲ ಜಗತ್ತಿನ ಬಗ್ಗೆ. ಹಂಗ ತಿಳ್ಕೊಂಡು ನಾವು ಒಂದಿಷ್ಟು ಸಂತರು ಶರಣರು ಮಹಾತ್ಮರೇನಾಗಿ ಹೋಗಿದಾರಲ್ಲ ಅವರ ಮಾತುಗಳನ್ನ ಕೇಳ್ಕೋತಿದ್ದೇವಂದ್ರ ನಾವು ಒಂದಿಷ್ಟು ನಮ್ಮ ದಾರಿ ಎಲ್ಲಿ ತಪ್ಪಲಿಕ್ಕತ್ತದಂತಕ್ಕಂಥದ್ದು ಗೊತ್ತಾಗಿ ಹೋಗ್ತದೆ, ತಿಳ್ಕೋಬೇಕಾಗ್ತದೆ. ಅದಕ್ಕ ಈ ಊರಿನಲ್ಲಿ ಈ ವರ್ಷ ಎಷ್ಟೆಷ್ಟು ಜನ ಬಂದಿದ್ದೀರಿ, ಎಷ್ಟೆಷ್ಟು ಜನ ಹೋಗಿದ್ದೀರಿ, ಇರ್ಲಿ, ಇದೊಂದ್ಸಲ ಇರ್ಲಿ. ಮುಂದಿನ ಸತ ಎಲ್ಲರಿಗೂ ಪ್ರೇರಣೆಯನ್ನು ಕೊಡಬೇಕು, ಎಲ್ಲರೂ ಊರಿನವ್ರು ಕೊಡಬೇಕು. ಎಲ್ಲಾ ಹೆಣ್ಮಕ್ಳಿಗೂ ಎಲ್ಲಾ ಗಂಡು ಮಕ್ಕಳಿಗೂ ಈ ಊರಿಂದು ತಮ್ಮದೇ ಊರದಂತಕ್ಕಂಥದ್ದನ್ನ ತಿಳ್ಕೊಂಡು ಎಲ್ಲರಿಗೂ ಗೌರವ ಸ್ಥಾನವನ್ನ ಕೊಡೋದು ಕಲಿಬೇಕಾಗ್ತದೆ. ಅದಕ್ಕೆ ಮೊನ್ನೆ ಹೇಳಿಲ್ಲ, ಸಂಸ್ಕಾರ ಅಂತಕ್ಕಂಥದ್ದು ನೀತಿ ಅಂತಕ್ಕಂಥದ್ದು ಮನುಷ್ಯನಿಗೆ ಜೀವಾಳಾಗಿರ್ಬೇಕಾಗ್ತದೆ. ಅದಕ್ಕೆ ಅವನು ಅದೇ ಮಂತ್ರದಲ್ಲಿ ಹೇಳಿದಾನೆ. ಏನ್ ಹೇಳಿದಾನಂದ್ರ ಸತ್ಯ ಧರ್ಮಾಯ ದೃಷ್ಟಯೇ. ಇದು ಬಹಳ ಮುಖ್ಯ. ನಾವು ಜಗತ್ತಿನಲ್ಲಿ ಯಾರು ಹೆಂಗೆ ಇರಲಿ, ನಾವು ಹೆಂಗ್ ನಡೆಯೋದಂದ್ರ ಆ ಸತ್ಯ ಮಾರ್ಗದಲ್ಲಿ ನಡಿಬೇಕಾಗ್ತದೆ, ಧರ್ಮ ಮಾರ್ಗದಲ್ಲಿ ನಡಿಬೇಕಾಗ್ತದೆ. ನಾವು ಬಂದಿದ್ದೇನೆ ಜಗತ್ತಿಗೆ ಹಿಂಸೆ ಮಾಡಕ್ ಬಂದೇವೆ, ಅಥವಾ ನಾವು ಈ ಜಗತ್ತಿನಲ್ಲಿ ಮತ್ತೊಬ್ಬರನ್ನು ಬೈಲಿಕ್ಕೆ ಬಂದಿದ್ದೇವೆ, ಈ ಜಗತ್ತಿನಲ್ಲಿ ಏನು ಮತ್ತೊಬ್ಬರಿಗೆ ಆಡುವುದು ಮಟ್ಟುವುದು ಇವೆಲ್ಲ ಮಾಡಕ್ ಬಂದೇವೆ, ಅದು ಯಾವುದು ನಮ್ಮ ಕೆಲಸ ಅಲ್ಲ. ಜಗತ್ತಿನಲ್ಲಿ ದೇವ್ರು ನಮಗೆ ಈ ಭೂಮಂಡಲಕ್ಕೆ ಕಳಿಸನಂದ ಬಳಿಕ ನಾವು ಈ ಜಗತ್ತಿನ ಮೆಚ್ಚಿಸುವಂತದ್ದಲ್ಲ, ಊರಲ್ಲಿ ಇರ್ತಕ್ಕಂಥ ಜನ ನಮ್ಮನ್ನು ನೋಡಿ ಮೆಚ್ಚಲಿ ಅಂತ ಅಲ್ಲ. ನಾವು ಮಾಡುವಂತ ಸೇವೆ, ನಾವು ಮಾಡುವಂತ ಕೆಲಸ ಸಾಕ್ಷಾತ್ ವೀರಭದ್ರನಿಗೆ ಪ್ರಿಯವಾಗಿರಬೇಕು. ಹಂಗ ನಾವು ಈ ಊರಿನಲ್ಲಿ ಬಾಳಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ. ಆದ್ದರಿಂದ ಮಳೆ ಇನ್ನು ಬಹಳ ಸ್ಪೀಡ್ ಆಗಿ ಕಾಣ್ತದ. ಇಲ್ಲಿವರೆಗೆ ಮತ್ತೊಮ್ಮೆ ನನ್ನ ಅಲ್ಲಿಂದ ಇಲ್ಲಿವರೆಗೆ ಕೊಡಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಒದಗಿಸಿದಂತ ಮತ್ತೊಮ್ಮೆ ಮೊಗದೊಮ್ಮೆ ಊರಿನ ಎಲ್ಲ ಆ ವೀರಭದ್ರೇಶ್ವರ ಸೇವಾ ಸಮಿತಿಯವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸಿ, ಇನ್ನು ಮುಂದಿನ ವರ್ಷವರೆಗೆ ತಾವೆಲ್ಲರೂ ಇನ್ನೂ ಒಂದು ಮಾತು ಹೇಳುವುದದ, ಎಲ್ಲರೂ ನಕ್ಕೋತವಾಗಿ ಜಗತ್ತಿನಲ್ಲಿ 4 ದಿವಸ ಬದುಕ್ರಿ. ಸಮಾಧಾನ ಅಂತಕ್ಕಂಥದ್ದು, ಶಾಂತಿ ಅಂತಕ್ಕಂಥದ್ದು ತಾವೆಲ್ಲರೂ ಅಳವಡಿಸಿಕೊಳ್ತೀರಿ ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತಿನ ನನ್ನ ಪ್ರವಚನಕ್ಕೆ ಮಂಗಲವನ್ನು ಮಾಡ್ತೀನಿ. ತಮಗೆ ಧನ್ಯವಾದಗಳು ಮತ್ತು ನಮಸ್ಕಾರ. ಮಂಗಲ ಮಾಡಿ ಶ್ರೀ ಗುರುಹಿರಿಯರಿಂದ ಗೌರವ ಸಮರ್ಪಣೆಯನ್ನು ಮಾಡಬೇಕೆಂದು ಪರಮ ಎಲ್ಲ ಗುರು ಹಿರಿಯರು, ಯುವಕ ಮಿತ್ರರು ಎಲ್ಲರೂ ಸೇರಿ ಪರಮ ಪೂಜ್ಯರಿಗೆ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. 1-2 ನಿಮಿಷ ದಯವಿಟ್ಟು. ಗ್ರಾಮದ ಎಲ್ಲ ಗುರು ಹಿರಿಯರಿಂದ ಯುವಕ ಮಿತ್ರರಿಂದ 6 ದಿನಗಳ ಕಾಲ ಸತತವಾಗಿ ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಅನ್ನವನ್ನ ಉಣಬಡಿಸಿರ್ತಕ್ಕಂತಹ ಪರಮ ಪೂಜ್ಯ ಅದ್ವೈತಾನಂದ ಮಹಾಸ್ವಾಮಿಗಳು ಅತ್ತಿಗೇರಿ ಹಾಗೂ ವಿಜಯಪುರ ಇವರಿಗೆ ನಮ್ಮ ಗ್ರಾಮದ ಗುರು ಹಿರಿಯರಿಂದ ಯುವಕ ಮಿತ್ರರಿಂದ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ ಬರಲಿ. ಮಳೆರಾಯನು ಕೂಡ ಅಷ್ಟೇ ಜೋರಾಗಿ ಬರ್ತಾ ಇದ್ದಾನೆ. ಇದು ಸುಸಂದರ್ಭ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ ಶ್ರೀ ಅದ್ವೈತಾನಂದ ಮಹಾಸ್ವಾಮಿಗಳಿಗೆ ನಮ್ಮ ಗ್ರಾಮದ ಎಲ್ಲ ತಾಯಂದಿರಿಂದ
ಗುರುವರಿಂದ ಧನ್ಯವಾದಗಳು.